So, Anand, your profile looks very good and fantastic. Okay. So, you tell me this HAL performed not to the expected level. Yes, sir. We have seen some bad news Yes, sir. when we went to the Dubai air show. Yes, sir. So, it brings a bad name to the India. Yes, sir. In the era of AI, in the era of technology, don't you think our HAL is lagging behind? Sir, definitely. With the kind permission, can I take a permission to speak in Kannada? Because Yeah, I'm yeah, please, Kannada please. medium. Yeah, I'm Guru background, so can I take a permission to speak in Kannada? ಹೇಳಿ ಮಾತಾಡಿ. So, ಮತ್ತೆ ಕನ್ನಡ ಅಂದರೆ ಸರಿ HL ಏನಂದ್ರೆ OIT ಅವರು ಇಟ್ ವಾಸ್ ಎಸ್ಟಾಬ್ಲಿಷ್ 1943 ಎಸ್ಟಾಬ್ಲಿಷ್ ಆಗಿದ್ರು ಕೂಡ ಹ್ಞೂ ಆ್ಯಸ್ ಕಂಪೇರ್ಡ್ ಟು ದ ಗ್ಲೋಬಲ್ ಫರ್ಮ್ ಇರ್ಬೋದು, ಈಗ GE ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಥವಾ ರಾಟನ್ ವಿಟ್ನಿ ಆಗಿರ್ಬೋದು, ಅಥವಾ ಬೋಯಿಂಗ್ ಕಂಪ್ನಿಗಳಾಗಿರ್ಬೋದು, ಹ್ಞೂ ಆ ಒಂದು ಕಂಪ್ನಿಗಳು ಕಂಪೇರ್ ಮಾಡಿದ್ರೆ ಎಸ್ಪೆಷಲಿ R&D ಅಂತ ಬಂದಾಗ ನಮ್ಮ ಒಂದು ಹೆಚ್ಚೆ ತುಂಬಾ ಕಡಿಮೆ ಅಮೌಂಟ್ ಇದೆ. ಏರಿಯಾಸ್ ವೆಸ್ಟರ್ನ್ ಕಂಟ್ರೀಸ್, ಫ್ರಾನ್ಸ್, ಜರ್ಮನಿ ಇವೆಲ್ಲ ಕೂಡ ತುಂಬಾ ಜಾಸ್ತಿ R&D ಇನ್ವೆಸ್ಟ್ ಮಾಡಿ ಜೆಟ್ ಮತ್ತು ಒಂದು ಟರ್ಬೈನ್ಸ್ಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಮ್ಯಾಕ್ ವ್ಯಾಲ್ಯೂ ಬರೋ ಥರ ಕಂಡಿಟ್ಕೊಂಡಿದ್ದಾರೆ. ಬೇರೆ ನಮ್ಮ ಹೆಚ್ಚೆ ಆ್ಯಕ್ಚುಲಿ ಅಲ್ಲಿ ಡ್ರಾಬ್ಯಾಕ್ ಅಂತ ಆಗಿ LCA ತೇಜಸ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಅಲ್ಲಿ ಡ್ಯಾಮೇಜ್ ಆಗಿದ್ದು, ಅಲ್ಲಿ ಸಫಿಷಿಯಂಟ್ ರಿಕ್ವೈರ್ಡ್ ಥ್ರಸ್ಟ್ ಜನರೇಟ್ ಮಾಡಲಿಕ್ಕೆ ಫೇಲ್ ಆಗಿದೆ ಅಂತ ಕೇಳ್ಪಟ್ಟೆ ಸರ್. ಸೊ ಅದು ಇನ್ ಟರ್ಮ್ಸ್ ಆಫ್ R&D ನಮ್ಮ HL ಸ್ವಲ್ಪ ಬ್ಯಾಕ್ ಇದೆ. ಬಟ್ ಈ ಒಂದು ಎರಾಗೆ AI ಮತ್ತು ಟೆಕ್ನಾಲಜಿ ಇನ್ನೂ ಕೂಡ ನಾವು ಇನ್ನು ಫಾರ್ವರ್ಡ್ ಹೋಗೋದಿತ್ತು. ಬಟ್ ಗೌರ್ಮೆಂಟ್ ಸಪೋರ್ಟ್ ತುಂಬಾ ರಿಕ್ವೈರ್ಮೆಂಟ್ ಇದೆ. ಹೂ ಎಸ್ಟಾಬ್ಲಿಷ್ಡ್ HAL? ಸೊ ಹಿಮಾಚಂದ್ ಅಂತ ಅವರು 1943 ಎಸ್ಟಾಬ್ಲಿಷ್ ಮಾಡಿದ್ರು. ಬಟ್ ಕರ್ನಾಟಕ ಗೌರ್ಮೆಂಟ್ ಅಂದರೆ ಆ ಟೈಮಲ್ಲಿ ಮೈಸೂರು ಸಂಸ್ಥಾನದಿಂದ ನಾಲ್ವಡಿ ಕೃಷ್ಣರಾಜ ಸುಮಾರು 500 ಎಕರೆ ಜಮೀನು ಕೊಟ್ಟಿದ್ದಾರೆ. Okay. See, Indian government privatized telecom sector, okay, education sector, even. Why it is not privatizing this HAL? ಸೊ HL ಅಂದರೆ ಸ್ಟ್ರಾಟಜಿಕ್ ಸೆಕ್ಟರ್ ಬರುತ್ತೆ. ನಾರ್ಮಲ್ ಡಿಫೆನ್ಸ್ ಮತ್ತು ಇವೆಲ್ಲ ಏರೋಸ್ಪೇಸ್ ಎಲ್ಲ ಏನಿದೆ ಇದು ಸ್ಟ್ರಾಟಜಿಕ್ ಸೆಕ್ಟರ್. ಇದನ್ನ ಪ್ರೈವೇಟ್ ಫರ್ಮ್ ಕೊಟ್ಟರೆ ಇನ್ ಕೇಸ್ ಅವ್ರೇನು ಲಾಯಲ್ಟಿ ಆಗಿಲ್ಲ ಅಂದರೆ ಗೌರ್ಮೆಂಟ್ ಆರ್ಗನೈಸೇಷನ್ ಪ್ರೈವೇಟ್ ಅವರು ಬೇರೆ ದೇಶಗಳಿಗೆ ಒಂದು ಸೀಕ್ರೆಟ್ನ ಅವ್ರಿಗೆ ಹೇಳ್ಬೋದು. ಅಂತ ಟೈಮಲ್ಲಿ ಒಂದು ಅಪೋಸಿಟ್ ಪಾರ್ಟಿ ಅವರು ಈ ಒಂದು ಸೀಕ್ರೆಟ್ಸ್ ನೋಡ್ಕೊಂಡು ವೀಕ್ನೆಸ್ ನೋಡ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಅದರಿಂದ ಒಂದು ಸ್ಟ್ರಾಟಜಿಕ್ ಸೆಕ್ಟರ್ ಆಗಿರೋದ್ರಿಂದ ಪ್ರೆಸೆಂಟ್ ಈಗ ಗೌರ್ಮೆಂಟ್ ಇಟ್ಕೊಂಡಿದೆ. ಬಟ್ ಪ್ರೆಸೆಂಟ್ ಈಗ ಗೌರ್ಮೆಂಟ್ ಕೂಡ ಓಪನ್ ಅಪ್ ಆಗ್ತಾ ಇದೆ ಕೆಲವೊಂದು ಸೆಕ್ಟರ್ಗಳಲ್ಲಿ. ಅಲ್ಲ, ಕೆಲವೊಂದು ಸೆಕ್ಟರ್ ಡಿಫೆನ್ಸ್ ಸೆಕ್ಟ್ರಲ್ಲೇ ವಿ ಹ್ಯಾವ್ ಅಲೌಡ್ FD. ಸೊ ಡೋಂಟ್ ಯು ಥಿಂಕ್ ದಟ್ ಈಸ್ ಅ ಸ್ಟ್ರಾಟಜಿಕ್? ಡಿಫೆನ್ಸ್ ಸೆಕ್ಟರ್ ಇಸ್ ನಾಟ್ ಅ ಸ್ಟ್ರಾಟಜಿಕ್? ಸರ್ ಡೆಫಿನೆಟ್ಲಿ ಸ್ಟ್ರಾಟಜಿಕ್ ಇದೆ. ಬಟ್ ಅಂದರೆ ಈಗ ಕಮಿಂಗ್ ಡೇಸಲ್ಲಿ ಎಕ್ಸ್ಪಾಂಡ್ ಆಗ್ತಾ ಇದೆ. FDI ಅಲೋ ಮಾಡಿದೆ. ಬಟ್ ಈಗ ಆಕ್ಚುಲಿ ಆಗಬೇಕಿದೆ. ಬಟ್ 100% ಆಗಿಲ್ಲ ಸರ್. ಈಗ FDI ಇವನ್ ಆರ್ ಯು ಇನ್ ಫೇವರ್ ಆಫ್ HAL ಪ್ರೈವೇಟೈಸೇಷನ್? ಡೆಫಿನೆಟ್ಲಿ ಪ್ರೈವೇಟೈಸೇಷನ್ ಫೇವರ್ ಇದೆ. ಬಟ್ ಒಂದು ಮೇಜರ್ ಸ್ಟೇಕನ್ನು ಗೌರ್ಮೆಂಟ್ ಇಟ್ಕೊಬೇಕಾಗುತ್ತೆ. ಮಿನಿಮಮ್ ಸ್ಟೇಕಿಂಗ್ ಕೊಡಬೇಕಾದ್ರೆ more than 51% ಗೌರ್ಮೆಂಟ್ ಸ್ಟೇಕ್ ಇಟ್ಕೊಂಡು 49% ಕೊಟ್ಟರೆ ಒಳ್ಳೆಯದಾಗುತ್ತೆ. ಓಕೆ. BMTC, you are a depot manager in BMTC. What is your role? ಸೊ ಬೇಸಿಕಲಿ ಎಸ್ ಎ ಡಿಪೋ ಮ್ಯಾನೇಜರ್ ಅಂದರೆ ಕಂಪ್ಲೀಟ್ ಡಿಪೋ ಮ್ಯಾನೇಜ್ಮೆಂಟ್ ಇರುತ್ತೆ. ಅದು ಫ್ಲೀಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕ್ರೂ ಮ್ಯಾನೇಜ್ಮೆಂಟು, ಶೆಡ್ಯೂಲ್ ಮ್ಯಾನೇಜ್ಮೆಂಟು, ರೆವೆನ್ಯೂ ಕಂಪ್ಲೀಟ್ ಮೇಂಟೆನೆನ್ಸ್ ಆಗಿರ್ಬೋದು, ಕಂಪ್ಲೀಟ್ ಡಿಪೋ ಮೇಂಟೆನೆನ್ಸ್ ನಮ್ಮದೇ ಕಂಪ್ಲೀಟ್ ಇರುತ್ತೆ. ಅಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಪ್ರೆಸೆಂಟ್ ನಾನು ಸುಮ್ಮನೆ ಡಿಪೋದಲ್ಲಿ ಡಿಪೋ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 1300 ಎಂಪ್ಲಾಯೀಸ್ಗಳಿದ್ದಾರೆ ನನ್ನ ಅಂಡರಲ್ಲಿ. ಅವ್ರನ್ನ ಕಂಪ್ಲೀಟ್ ಮ್ಯಾನ್ ಮ್ಯಾನೇಜ್ಮೆಂಟು, ಮೆಟೀರಿಯಲ್ ಮ್ಯಾನೇಜ್ ಏನೇನು ಸಂಬಂಧಪಟ್ಟ ಡಿಪೋದು ಕಂಪ್ಲೀಟ್ ನಾನೇ ನೋಡ್ಕೊಳ್ತೀನಿ. ಈ BMTC ಬಸ್ಗಳು ಈ ಆಕ್ಸಿಡೆಂಟ್ ಮಾಡೋದ್ರಲ್ಲಿ ಜನರನ್ನ ಸ್ವಲ್ಪ ಸಾಯಿಸೋದ್ರಲ್ಲಿ ಕುಖ್ಯಾತಿಯನ್ನು ಪಡೆದ್ವಿ. ಖ್ಯಾತಿ ಅಂತ ಏನು ರೀಸನ್ ಇದಕ್ಕೆ? ಸರ್ ಡೆಫಿನೆಟ್ಲಿ ಅದನ್ನು ಈ ಒಂದು ತಮ್ಮ ಹೇಳಿದ ಪಾಯಿಂಟನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ತೀನಿ. ಯಾಕೆ ಅಂತಂದರೆ BMTC ಅಂತ ಬಂದರೆ ಸರ್ ಹೇಳ್ತಾರೆ ಒಂದು EV ಬಸ್ಸಸ್ಗಳು ಮತ್ತು ಡೀಸೆಲ್ ಬಸ್ಸಸ್ಗಳು. ನಮ್ಮ ಟೋಟಲ್ ಫೀಟ್ ಬಂದು ಸುಮಾರು 7,000 ಬಸ್ ಇದೆ BMTCಲಿ. 7,000 ಬಸ್ಸಸ್ಸು, ಅದರಲ್ಲಿ ಸುಮಾರು 5,500 ಬಸ್ಸಸ್ಸು ನಮ್ಮ ಡೀಸೆಲ್ ಬಸ್ಸಸ್. ಅಂದರೆ BMTC ಕಂಪ್ಲೀಟ್ಲಿ ಓನರ್ಶಿಪ್ ಆಫ್ ದೋಸ್ ಬಸ್ಸಸ್ ಬಂದು BMTC. ರಿಮೈನಿಂಗ್ 1,500 ಬಸ್ ಏನಿದೆ ಅದನ್ನು GCC ಮಾಡೋದಲ್ಲಿ ಆಪ್ರೇಟ್ ಮಾಡ್ತಾ ಇದೀವಿ. ಅಂದರೆ ಗ್ರಾಸ್ ಕಾಸ್ಟ್ ಮಾಡೋದಲ್ಲಿ, ಕಾಸ್ಟ್ ಕಾಂಟ್ರಾಕ್ಟ್ ಮಾಡೋದಲ್ಲಿ ಪ್ರೈವೇಟ್ ವೆಂಡರ್ ಕಡೆಯಿಂದ ಆಪ್ರೇಟ್ ಮಾಡ್ತಾ ಇದೀವಿ. ಈ ಒಂದು ಪ್ರೈವೇಟ್ ವೆಂಡರ್ ಏನು EV ಬಸ್ಗಳನ್ನ ಆಪ್ರೇಟ್ ಮಾಡ್ತಾ ಇದ್ದಾರೆ, ಆ ಬಸ್ಸಸ್ನ ಡ್ರೈವರ್ ಕಂಪ್ಲೀಟ್ ಆಗಿ ಪ್ರೈವೇಟ್ ಅವರೇ ರಿಕ್ರೂಟ್ ಮಾಡ್ತಾರೆ. ಕಂಡಕ್ಟರ್ ಮಾತ್ರ ನಮ್ಮವರು. ಬೇರೆ ನಮ್ಮ ಡ್ರೈವರು ಕಂಪ್ಲೀಟಾಗಿ ಟ್ರೈನ್ ಅಪ್ ಆಗ್ತಾರೆ. ಅವ್ರನ್ನ ನಾವು ಬಸ್ ಕಳಿಸೋದಕ್ಕೂ ಮುನ್ನ ಅವ್ರಿಗೆ ಮಿನಿಮಮ್ 1 ರಿಂದ 2 ವರ್ಷ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಬಸ್ ಹತ್ಸೋದು. ಬೇರೆ ಇಲ್ಲಿ GCC ವೆಂಡರ್, ಪ್ರೈವೇಟ್ ವೆಂಡರ್ಗಳು ಅವರು ಕಾಸ್ಟ್ ಸೇವ್ ಮಾಡಬೇಕು ಮತ್ತು ಅವ್ರಿಗೆ ಪ್ರಾಫಿಟ್ ಮಾಡಬೇಕು ಅಂತ ಉದ್ದೇಶದಿಂದ ವಿತೌಟ್ ಇನ್ ಎಕ್ಸ್ಪೀರಿಯನ್ಸ್ ಅವರು ಆಟೋ ಡ್ರೈವರ್ ಆಗಿರ್ಬೋದು ಮತ್ತು ಲಾರಿ ಡ್ರೈವರ್ಗಳು ಇಂಥ ವಿತೌಟ್ ಎಕ್ಸ್ಪೀರಿಯನ್ಸನ್ನು ಕೂಡ ಕರ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಕಂಪೇರ್ಡ್ ಟು BMTC ಡೀಸೆಲ್ ಬಸ್ ಆಕ್ಸಿಡೆಂಟ್ ರೇಟು 1 ಲಕ್ಷ ಇದಕ್ಕೆ ಅಂದರೆ ಶೆಡ್ಯೂಲ್ಸ್ಗೆ
1,00,000 ಕಿಲೋಮೀಟ್ರಿಗೆ 0.04 ಇದೆ ಆಕ್ಸಿಡೆಂಟ್ ರೇಟು, ಬೇರೆ ಪ್ರೈವೇಟ್ 0.06 ಇದೆ. ಸೊ ಅವರು ಟೋಟಲ್ ನಂಬರ್ ಆಫ್ ಬಸ್ಸಸ್ಸು ಮತ್ತು ಶೆಡ್ಯೂಲ್ಸ್ ಕಡಿಮೆ ಇದ್ರೂ ಕೂಡ ಆಕ್ಸಿಡೆಂಟ್ ರೇಟ್ ಆ್ಯಸ್ ಕಂಪೇರ್ ಟು ದ ಡೀಸೆಲ್ ಬಸ್ ಆರ್ ಮೋರ್ ಇದೆ ಡೀಸೆಲ್ ಬಸ್. ಅಲ್ಲದೆ ನೀವು ತೆಗೆದುಕೊಂಡಂಥ ಡಿಸೈನ್ಗೆ ಸಾಮಾನ್ಯ ಜನರು ಬಲಿ ಆಗ್ತಾರಲ್ಲ, ವೈ ಯು ಆರ್ ಪ್ರೈವೇಟೈಸಿಂಗ್ ಡಿಸ್ಪೈಟ್ ಯು ನೋ ದ್ಯಾಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಅವ್ರು ಹೋಗಿ ಗೊತ್ತವ್ರೆ ಜನರಿಗೆ ಅಂತೇಳಿ ಯಾಕೆ ಪ್ರೈವೇಟೈಸ್ ಮಾಡ್ತೀರಾ? ಸರ್ ಇದಕ್ಕೋಸ್ಕರ ಈಗ ಪ್ರೆಸೆಂಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದು ಯೂನಿಯನ್ ಮಿನಿಸ್ಟ್ರಿ ಒಂದು ಲೆಟರ್ ಬರೆದಿದ್ದಾರೆ. ಏನಂತ ಅಂದರೆ ನಮಗೆ GC ಮಾಡಲಲ್ಲಿ ನಾವು ಸದ್ಯಕ್ಕಂತ ಯಾವುದೋ ಬಸ್ಸಸ್ಗಳನ್ನ ನೀವು ಬಸ್ಸಸ್ಗಳನ್ನ ಕೊಟ್ಟರು ಕೂಡ ಡ್ರೈವರ್ನ ಯಾವುದೇ ಕಾರಣಕ್ಕೆ ನೀವು ಕೊಡೋಕೆ ಹೋಗಬೇಡಿ, ಡ್ರೈವರ್ಗಳು ನಮ್ಮ ಕಡೆಯಿಂದ ನಾವೇ ತಗೊಳ್ತೀವಿ, BMTC ಓನರ್ಶಿಪ್ ತಗೊಳ್ತೀವಿ, ನಿಮಗೆ ಕಾಸ್ಟ್ ಏನು ಪರ್ ಕಿಲೋಮೀಟರ್ ಬೇಸಿಸ್ ಅಮೌಂಟ್ ಕೊಡ್ತೀವಲ್ಲ ಅದರಲ್ಲಿ ಬೇಕಾದ ಅಮೌಂಟ್ ಜಾಸ್ತಿ ಮಾಡ್ಕೊಡೋದಾಗಲಿ, ಬಟ್ ಯಾವುದೇ ಕಾರಣಕ್ಕೂ ನೀವು ವಿತೌಟ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಹಾಕೋಕೆ ಹೋಗಬೇಡಿ ಅಂತ ಒಂದು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಯೂನಿಯನ್ ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರಿಗೆ ಲೆಟರ್ ಕೂಡ ಬರೆದಿದ್ದಾರೆ. ಅದು ಪ್ರೋಗ್ರೆಸ್ ಇದೆ. ಓಕೆ, ವಾಲಿಬಾಲ್ ಎಷ್ಟು ಜನ ಇರ್ತಾರೆ? 6 ಪ್ಲೇಯರ್ಸ್ ಇರ್ತಾರೆ ಪ್ಲಸ್ 2 ಮೆಂಬರ್ಸ್ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಸೆಂಟ್ರಲ್ ನಿಂತಿರ್ತಲ್ಲ ಅವ್ರ ಹೆಸರೇನು? ಸರ್ ಲಿಬಿರೋ ಅಂತ ಬ್ಯಾಕ್ ಎಂಡಲ್ಲಿ ಅವ್ರು ಇರ್ತಾರೆ, ಸೆಂಟ್ರಲ್ಲಿ ಅಷ್ಟು ಸೆಂಟ್ರಲ್ ಪ್ಲೇ ಅಂತ ಕರೀತಾರೆ ಸರ್, ಅಷ್ಟು ಐಡಿಯಾ ಇಲ್ಲ. ಓಕೆ ಓಕೆ. ಇಂಡಿಯಾದಲ್ಲಿ ವಾಲಿಬಾಲ್ ಅಷ್ಟು ಫೇಮಸ್ ಇಲ್ಲ, ಯಾಕಿರ್ಬೋದು ಸರ್? ಏನಕ್ಕೆ ಅಂತಂದರೆ ಸರ್ ಅಷ್ಟು ಎಕ್ಸ್ಪೋಸ್ ಆಗಿಲ್ಲ ಆ್ಯಸ್ ಕಂಪೇರ್ ಟು ಕ್ರಿಕೆಟ್ ಆಗ್ಬೋದು. ಮತ್ತು ಮೇಜರ್ ನಾವು ಇಂಡಿಯಾ ಅಂತಂದರೆ ಕ್ರಿಕೆಟ್ ಅಂತ ರಿಲಿಜನ್ನು. ಈ ಒಂದು ಸ್ಪೋರ್ಟ್ಸ್ ಕಂಪೇರ್ ಮಾಡಿದ್ರೆ ಬೇರೆ ಸ್ಪೋರ್ಟ್ಸ್ಗಳು ತುಂಬ ಅಂತ ಶಾಡೋದಲ್ಲಿ ಇದೆ ಸರ್. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಟ್ರೈನಿಂಗ್ ಆಗಿರ್ಬೋದು, ಮತ್ತು ಚೈಲ್ಡ್ಹುಡ್ಡಿಂದ ನಮ್ಮ ಸ್ಕೂಲ್ ಲೆವೆಲಲ್ಲಿ ವಾಲಿಬಾಲ್ ಮೆಟೀರಿಯಲ್ಸು, ನೆಟ್ಸ್ಗಳು, ಬಾಲ್ಸ್ ಎಲ್ಲ ಸ್ಕೂಲ್ ಚೈಲ್ಡ್ಹುಡ್ ಲೆವೆಲಲ್ಲಿ ಅಂಥ ಸಪೋರ್ಟಿಂಗ್ ಸಿಗ್ತಿಲ್ಲ. ಅದಕ್ಕೆ ನಾವು ಬೇರೆ ಲೆವೆಲಲ್ಲಿ ಕೂಡ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ತೇವೆ ಹಾಗೆ. ಓಕೆ, ಇವತ್ತೆಷ್ಟು ತಾರೀಕು? ಇವತ್ತು 9. ನಾಳೆಗೆ ತಮಿಳುನಾಡು ವಿಧಾನಸಭೆದು ಅವಧಿ ಮುಗಿದೋಗುತ್ತೆ. ನಾಳೆ ಯಾರೂ ರಚನೆ ಮಾಡಿಲ್ಲ ಸರ್ಕಾರ. 11ನೇ ತಾರೀಕು ಏನಾಗುತ್ತೆ? ಸರ್ ಡೆಫಿನೆಟ್ಲಿ ಅದು ಬಿಟ್ಟು ಗವರ್ನರ್ಗೆ ಒಂದು ಡಿಸ್ಕ್ರಿಪ್ಷನ್ ಪವರ್ ಇರುತ್ತೆ. ಗವರ್ನರ್ ಅದನ್ನು ಪ್ರೆಸಿಡೆಂಟ್ ರೂಲ್ ಆದರೂ ಕೂಡ ಕನ್ಸಿಡರ್ ಮಾಡ್ಬೋದು. ನಾರ್ಮಲಾಗಿ ಗವರ್ನರ್ ಹತ್ರ 3 ಆಪ್ಷನ್ಸ್ ಇತ್ತು. ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಕರಿಬೋದಿತ್ತು, ಅಥವಾ ಪೀಪಲ್ ಅಲೈನ್ಸ್ನ ಕರಿಬೋದು, ಅಥವಾ ಪೋಸ್ಟ್ ಪೋಲ್ ಕೋಯಲೇಷನ್ ಕೂಡ ಮಾಡಿಸ್ಬೋದು. ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಫಾರ್ಮ್ ಆಗಿಲ್ಲ ಅಂತಂದರೆ ಗವರ್ನರು ಪ್ರೆಸಿಡೆಂಟ್ಗೆ ಒಂದು ಲೆಟರ್ ಬರೆದು ಅಥವಾ ಪ್ರೆಸಿಡೆಂಟನ್ನ ಆಸ್ ಪರ್ ಆರ್ಟಿಕಲ್ 356 ಪ್ರೆಸಿಡೆಂಟನ್ನ ಇಂಪೋಸ್ ಮಾಡ್ತಾರೆ. ಓಕೆ, 11ನೇ ತಾರೀಕು ಅವಕಾಶ ಮಾಡಿಕೊಡ್ಬೋದಾ ಪೊಲಿಟಿಕಲ್ ಪಾರ್ಟೀಸ್ಗೆ ಕಮ್ ಆನ್ ಫಾರ್ಮ್ ದಿ ಗೌರ್ಮೆಂಟ್ ಅಂತ? ಸರ್ ಡೆಫಿನೆಟ್ಲಿ ಸರ್. ಆ್ಯಕ್ಚುಲಿ ಇದು ಒಂದು ಗವರ್ನರ್ ಡಿಸ್ಕಷನ್ ಆಸ್ ಪರ್ ಆರ್ಟಿಕಲ್ 163. ಯಾವಾಗ ಯಾವುದೋ ಒಂದು ಎಲೆಕ್ಷನ್ ಆದಮೇಲೆ ಮೆಜಾರಿಟಿ ಪಾರ್ಟಿ ಬರಲಿಲ್ಲ ಅಂತಂದ್ರೆ ಆರ್ಟಿಕಲ್ 163 ಡಿಸ್ಕಷನ್ ಪವರ್ ಇದೆ ಯಾರಿಗೆ ಗವರ್ನರ್ಗೆ. ಸೊ ಅವರು ಸಿಂಗಲ್ ಲಾರ್ಜೆಸ್ಟ್ ಆದರೂ ಪಾರ್ಟಿನಾದ್ರು ಅಥವಾ TVKಗಾದರೂ ಅವಕಾಶ ಕೊಡ್ಬೋದು. ಇನ್ ಕೇಸ್ ಅವ್ರನ್ನ TVKನ ಗೌರ್ಮೆಂಟ್ ಫಾರ್ಮ್ ಮಾಡಿ ಅಪ್ ಟು 15 days ಈ ಫ್ಲೋರಲ್ ಮೆಜಾರಿಟಿ ಒಂದು ಪ್ರೂವ್ ಮಾಡಿ ಅಂತ ನಾವು ಹೇಳ್ಬೋದು. ಸೊ ಅದು ಓಕೆ, ಈಗ SIR ಅಲ್ಲಿ ವಿ ಹ್ಯಾವ್ ಡಿಲೀಟೆಡ್ ಫ್ಯೂ ನೇಮ್ಸ್. ಆ ಡಿಲೀಟೆಡ್ ಆದ ನೇಮು ಇದಾರಲ್ಲ, ಆ ವ್ಯಕ್ತಿಗಳದ್ದು ಮುಂದಿನ ಭವಿಷ್ಯ ಏನಪ್ಪ? ಸರ್ ಆ್ಯಕ್ಚುಲಿ SIR ಆಕ್ಟಿವ್ ಸಿಸ್ಟಮಿಕ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿದ್ದಾರೆ, ಅದು ಆ್ಯಕ್ಚುಲಿ ಲೀಗಲ್ ಆಗಿ ಮಾಡಿದರೆ ಮತ್ತು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಯಾರ್ಯಾರು ಹೆಸರುಗಳು ಅಂದರೆ ಯಾರ್ಯಾರು ವ್ಯಕ್ತಿಗಳು ಸತ್ತೋಗಿದ್ದಾರೆ, ಅಥವಾ ಯಾರ್ಯಾರು ವ್ಯಕ್ತಿಗಳು ಡೆಡ್ ಪರ್ಸನ್ಗಳಿದ್ದಾರೆ, ಯಾರ್ಯಾರು ವ್ಯಕ್ತಿಗಳು ಲೆಸ್ ದೆನ್ ಅಂದರೆ ನಮ್ಮ ದೇಶದಲ್ಲಿ ಇಲ್ಲ, ಮತ್ತು ಯಾರ್ಯಾರು ಇಲ್ಲೀಗಲ್ ಮೈಗ್ರೆಂಟ್ಸ್ ಇದ್ದಾರೆ ಅಂಥ ಹೆಸರುಗಳನ್ನ ಅಷ್ಟೇ ರಿಮೂವ್ ಮಾಡೋದ್ರಿಂದ ಅಲ್ಲಿ ಭವಿಷ್ಯ ಅಂತ ಪ್ರಶ್ನೆ ಬರಲ್ಲ. ಒಂದು ಡೆಡ್ ಪರ್ಸನ್ಗಳ ಹೆಸರುಗಳನ್ನ ರಿಮೂವ್ ಮಾಡಿದರೆ ಮತ್ತು ಇಲ್ಲೀಗಲ್ ಮೈಗ್ರೆಂಟ್ಸ್ಗಳನ್ನ ಅದು ಇಲ್ಲೀಗಲ್ ಮೈಗ್ರೆಂಟ್ಸ್ನ ಏನು ಮಾಡಬೇಕು? ಸರ್ ಡೆಫಿನೆಟ್ಲಿ ಆಸ್ ಪರ್ ದ ಲೀಗಲ್ ನಾವು ಅದನ್ನು ಕಾನೂನಾತ್ಮಕವಾಗಿ ಅದು ಏನು ಲೀಗಲ್ ಆಗಿ ಏನು ಮಾಡಬೇಕು? ಕಾನೂನಾತ್ಮಕವಾಗಿ ಸರ್ ಬೇರೆ ದೇಶಕ್ಕೆ ಅವರು ನಮ್ಮವರಲ್ಲ ಅಂತಿದ್ದಾರೆ. ಸರ್ ಇಲ್ಲ ಅದನ್ನು ಲೀಗಲ್ ಡಿಪ್ಲೊಮ್ಯಾಟಿಕ್ ಆಗಿ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಮತ್ತು ಅವರ ಎಕ್ಸ್ಟರ್ನಲ್ ಮಿನಿಸ್ಟರ್ ನೋ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್, ದೇ ಆರ್ ನಾಟ್ ಮೈ ಸಿಟಿಸನ್ಸ್ ಅಂತಿದ್ದಾರೆ. ಹೌ ಯು ಆರ್ ಗೋಯಿಂಗ್ ಟು ಡೂ? ಸರ್ ಫಸ್ಟ್ ಆಪ್ಷನ್ ನಮ್ಮ ಒಂದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಬೇರೆ ದೇಶ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾತಾಡ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಒಂದು ಬೇರೆ ಸೊಲ್ಯೂಷನ್ ತರಬೇಕು. ಇಲ್ಲ ಅದಾಗಿಲ್ಲ ಅಂತಂದ್ರೆ ಡಿಪೋರ್ಟೇಷನ್, ಫೋರ್ಸ್ಫುಲ್ ಡಿಪೋರ್ಟೇಷನ್ ಮಾಡಲೇಬೇಕಾಗ್ತದೆ. ಯಾಕೆಂದರೆ USA ಕೂಡ ಇಂಡಿಯಾದಿಂದ ಎದ್ದಂಥ ಇಲ್ಲಿಗಲ್ ಮೈಗ್ರೆಂಟ್ಸ್ಗಳನ್ನ ಇನ್ಫ್ಯಾಕ್ಟ್ ತುಂಬ ಕ್ರೂರವಾಗಿ ಅಂದರೆ ಚೈನ್ಗಳು ಕಾಲ್ಗೆಲ್ಲ ಚೈನ್ಗಳಾಗಿ ಇದು ಮಾಡಿ ನಮ್ಮ ವಿಮಾನದಲ್ಲಿ ಕಳಿಸ್ಕೊಟ್ರು. ನಾವು ಇಂಡಿಯಾದವರು ಅಷ್ಟೊಂದು ಕ್ರೂರ ಆಗೋದಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಲೀಗಲ್ ವೇ ಆಗಿ, ಒಂದು ಡಿಪ್ಲೊಮ್ಯಾಟಿಕ್ ವೇ ಆಗಿ ಆ ಫಾರಿನ್ ಮಿನಿಸ್ಟರ್ ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಮಾತಾಡ್ಕೊಂಡು ಅಟ್ಲೀಸ್ಟ್ ಲೀಗಲಾಗಿ ಕಳಿಸ್ಕೊಳ್ಬೇಕು. ಈಗ ಅಮೇರಿಕಾದಲ್ಲಿದ್ದಂಥ ಇಲ್ಲೀಗಲ್ ಇಂಡಿಯನ್ಸ್ ಅವ್ರಿಗೆ ಸಿಟಿಜನ್ಶಿಪ್ ಇಲ್ಲಿತ್ತು, ಅವ್ರನ್ನ ಫೈಂಡ್ ಔಟ್ ಮಾಡಿದ್ರು, ರೂಟ್ನ ಫೈಂಡ್ ಔಟ್ ಮಾಡಿದ್ರು. ಸೊ ದೇ ಬಿಲಾಂಗ್ಸ್ ಟು ಇಂಡಿಯಾ ಅಂತೇಳಿ. ಈಗ ಇಲ್ಲಿವರೆಗೆ ರೂಟ್ಸೇ ಇಲ್ಲಲ್ಲ ಸರ್. ಅದನ್ನೇ SIR ಆಕ್ಟಿವಿಟಿ ಕಂಡಿಡಿದ್ದಾರೆ ಸರ್. SIR ಅಲ್ಲಿ ಅವ್ರು ರೂಟ್ಸ್ ಕಂಡಿಡ್ತಾರೆ ಅಲ್ಲ ಅಂದರೆ ಅವ್ರದ್ದು ಯಾರು ನಮ್ಮ ದೇಶದವರಲ್ಲ ಅಂತ ಒಂದು ನಮ್ಮೂರಲ್ಲ ಅಂತ ಕಂಡಿಡ್ತಾರೆ. ಬಟ್ ಇದು ಯಾವ ದೇಶದಲ್ಲಿ ಅಂತ ಕಂಡಿಡಿಯೋಕ್ಕಾಗಲ್ಲ. ಅದು ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಥರ ಫಿಲ್ ಮಾಡಬೇಕಾದ್ರೆ ಸರ್. ಏನಿದು 7 years ಇನ್ RTC ಬೇಸಿಕಲಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ನಮ್ಮ ಪ್ರೆಸೆಂಟ್ ಈಗ 8th year ರನ್ನಿಂಗು. ನಾನು ಫಸ್ಟ್ 4 years ದೊಡ್ಡಬಳ್ಳಾಪುರದಲ್ಲಿ KSRTC ಡಿಪೋ ಮೇಜರ್ ಕೆಲಸ ಮಾಡಿದೆ. ಆಫ್ಟರ್ ದಟ್ 2 years ಒಂದು ನಿರ್ಭಯ ಪ್ರಾಜೆಕ್ಟ್ ಅಂತ ಬರುತ್ತೆ BMTCಲಿ. ನೆಕ್ಸ್ಟ್ 4 years BMTCಗೆ ಆ ಒಂದು 4 years 2 yearಸಿಂದ ಒಂದು ನಿರ್ಭಯ ಪ್ರಾಜೆಕ್ಟ್ ಮ್ಯಾನೇಜರ್ ಸಕ್ಸಸ್ಫುಲ್ ಎಕ್ಸಿಕ್ಯೂಟ್ ಮಾಡಿದೆ. ಪ್ರೆಸೆಂಟ್ ಈಗ ಸುಮ್ಮನೆ ಡಿಪೋದಲ್ಲಿ BMTC ಡಿಪೋ ಮೇಜರ್ ವರ್ಕ್ ಮಾಡ್ತಾ ಇದ್ದೀನಿ.
ಈಗ ನೋಡಿ, ಶಕ್ತಿ ಸ್ಕೀಮಲ್ಲಿ ಸರ್ಕಾರ ಫ್ರೀ ಕೊಟ್ಬಿಟ್ಟಿದೆ. ಓಕೆ, ಫ್ರೀ ಕೊಟ್ಟಿದ್ದಕ್ಕೆ ಒಂದು ಆನ್ ಟೈಮ್ ಸರ್ವಿಸ್ ಸಿಗ್ತಾ ಇಲ್ಲ, ಗುಜರಿ ಬಸ್ಗಳು ಸಿಗ್ತಾ ಇದೆ, ವಿಶೇಷವಾಗಿ ಪುರುಷರಿಗೆ, ವೃದ್ಧರಿಗೆ, ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ. ತದನಂತರದಲ್ಲಿ ಆಲ್ರೆಡಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಈಸ್ ಇನ್ ಎ ಲಾಸ್. ಸೊ ಅಗೇನ್ ಯು ಆರ್ ಗಿವಿಂಗ್ ಸಬ್ಸಿಡಿ. ಇಟ್ ಈಸ್ ಗೋಯಿಂಗ್ ಕಂಪ್ಲೀಟ್ಲಿ ಅಗೇನೆಸ್ಟ್ ದಿ ಬಿಸ್ನೆಸ್ ಮಾಡೆಲ್ ಆಫ್ ದಿ RTC. ಸೊ ಇದನ್ನು ಶಕ್ತಿ ಮಾಡೆಲ್ನ ತೆಗೆದರೆ ಈ RTCಗಳು ಉಳ್ಕೊಳ್ತವೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮದೇನು ಸರ್? ಅದನ್ನ ವಿತ್ ಕೈಂಡ್ ರೆಸ್ಪೆಕ್ಟ್ ಆ್ಯಂಡ್ ಡ್ಯೂ ರೆಸ್ಪೆಕ್ಟ್ ಐ ಟ್ರೈ ಟು ಗಿವ್ ಬ್ಯಾಲೆನ್ಸ್ ಆನ್ಸರ್. ಬಿಕಾಸ್ ಅದನ್ನು ಕಂಪ್ಲೀಟ್ ಆಗಿ ಅದನ್ನು ಅಗ್ರಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಸರ್, ತಾವು ಹೇಳಿದ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಒಂದು ಶಕ್ತಿ ಅನ್ನೋ ಸ್ಕೀಮ್ ಕೇವಲ ಅದೊಂದು ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಬೇಕು. ಶಕ್ತಿ ಸ್ಕೀಮ್ ಅನ್ನೋದು ಬಿಫೋರು ನಮ್ಮ ಒಂದು ಬಸ್ಸಸ್ಗಳಲ್ಲಿ 80 lakh ಪ್ಯಾಸೆಂಜರ್ ಹೋಗ್ತಾ ಇದ್ರು. ಪೋಸ್ಟ್ ಶಕ್ತಿ ಸ್ಕೀಮ್ಸ್ 1.2 lakh ಪ್ಯಾಸೆಂಜರ್ ಹೋಗ್ತಾ ಇದ್ದಾರೆ. ದೆನ್ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳಬೇಕು ಅಂದರೆ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ ಒಂದು ಸ್ಟಡಿ ಮಾಡಿದೆ. ಬಿಫೋರ್ ಶಕ್ತಿ ಮತ್ತು ಆಫ್ಟರ್ ಶಕ್ತಿ ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ 25% ಬಿಫೋರ್ ಶಕ್ತಿ. ಪೋಸ್ಟ್ ಶಕ್ತಿ 30% ಜಾಸ್ತಿ ಆಗಿದೆ. 5% ವುಮೆನ್ ಲೇಬರ್ ಪಾರ್ಟಿಸಿಪೇಷನ್ ಲೇಬರ್ ಫೋರ್ಸ್ ಇನ್ಕ್ರೀಸ್ ಆಗಿದೆ. ಮತ್ತು ಒಂದು FPI ಅದೇ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಅದನ್ನು ಸ್ಟಡಿ ಮಾಡಿದರೆ ಪ್ರತಿಯೊಬ್ಬ ವುಮೆನ್ನು ಕೂಡ ಪರ್ ಮಂತ್ 5,000 rupeesನ ಸೇವ್ ಮಾಡ್ತಿದ್ದಾರೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸರ್, ಬೆಳಗಾವಿಗೆ ಒಂದು ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ. ಅಲ್ಲದು ಆ ಎಂಡ್ ಹೇಳ್ತಾ ಇದ್ದಾರೆ ನೀವು, ನಿಮ್ಮ ಎಂಡ್ ಹೇಳಿ. ನಾನು ಆ್ಯಸ್ ಎ ಮ್ಯಾನೇಜರ್, ಯುವರ್ ಅಕರಿಂಗ್ ಲಾಸಸ್, ಯುವರ್ ಇನ್ಕರಿಂಗ್ ಲಾಸಸ್, ಓಕೆ, ಅಟ್ ದಿ ಕಾಸ್ಟ್ ಆಫ್ ಸಮೌನ್. ಬೇರೆಯವ್ರು ಉದ್ದಾರ ಆಗ್ತಿದ್ದಾರೆ ಒಪ್ತೀನಿ, ಬಟ್ ಆ್ಯಸ್ ಎ ಡಿಪಾರ್ಟ್ಮೆಂಟ್ ಮ್ಯಾನೇಜರು, ಡಿಪೋ ಮ್ಯಾನೇಜರು ನಿಮಗೆ ಲಾಸ್ ಆಗ್ತಿದೆ ಅಂತ ನಾನು ಹೇಳ್ತೀನಿ. ಸರ್ ಇಲ್ಲ, ಯಾಕೆಂದರೆ ಗೌರ್ಮೆಂಟ್ ನಿಮಗೆ ಪ್ರತಿ ಮಂತ್ ಕೂಡ ರಿಯಂಬರ್ಸ್ಮೆಂಟ್ ಕೊಡ್ತಾರೆ. ನಾವು ಏನು ಬಸ್ಸಸ್ನ ಅದು ಆಕ್ಚುಲಿ ಟಿಕೆಟ್ ಇರ್ತದೆ ಸರ್, ATM ಅಂತ ಇರುತ್ತೆ ನಮ್ಮಲ್ಲಿ, ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಷಿನ್ ಅಂತ. ಆ ಒಂದು ಡೇಟಾನ ನಾವು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತೀವಿ. ಅವರು ಟ್ಯಾಲಿ ಮಾಡಿಕೊಂಡು ನಮಗೆ ಪ್ರತಿ ಮಂತ್ ಕೂಡ ರಿಯಂಬರ್ಸ್ ಮಾಡ್ತಾರೆ. ನಮ್ಮ BMTCಗೆ ಪ್ರತಿ ತಿಂಗಳು 65 ಕೋಟಿನ ಕೊಡ್ತಾರೆ. ಮೊದಲೆಲ್ಲ ಸುಮಾರು 2 ರಿಂದ 3 ತಿಂಗಳು ಸಮಸ್ಯೆ ಕೊಡ್ತಿದ್ರು. ಆಗ ನಮ್ಗೆ ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ, ಆ ಸಮಸ್ಯೆ ಆಗ್ತದೆ ಅಂತ ನಾವು ಸ್ವಲ್ಪ ನಮ್ಮ MDಗಳೆಲ್ಲ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿನ ಮತ್ತು ಒಂದು ಮಿನಿಸ್ಟರ್ ಕನ್ವಿನ್ಸ್ ಮಾಡಿದ್ಮೇಲೆ ಪ್ರತಿ ಮಂತ್ ಕೂಡ ನಮ್ಗೆ ರಿಯಂಬರ್ಸ್ ಮಾಡ್ತಾ ಇದ್ದಾರೆ. ಎತ್ತಿನ ಹೊಳೆ ಕೇಳಿದ್ರ? ಹಾಂ ಸರ್, ಕೇಳಿ. ಏನದು? ಸರ್ ಬೇಸಿಕಲಿ ಅದೊಂದು ನೇತ್ರಾವತಿ ಟ್ರಿಬ್ಯೂಟರಿ. ಎತ್ತಿನ ಹೊಳೆ ಅಂದರೆ ಅಲ್ಲಿ ಎತ್ತಿನ ಹೊಳೆ ಮತ್ತು ಇದನ್ನು ಇನ್ನೊಂದು ಮಂಗದ ಹೊಳೆ ಅಂತ ಬರುತ್ತೆ ಸರ್. ಆ್ಯಕ್ಚುಲಿ ಸರ್ ಟ್ರಿಬ್ಯೂಟರ್ಸು ಇನಿಷಿಯಲಿ ಇದು ನೇತ್ರಾವತಿ ಡೈವರ್ಷನ್ ಸ್ಕೀಮ್ ಅಂತ ಏನಿತ್ತು. ಬಟ್ ಯಾವಾಗ ಮಂಗಳೂರು ಜನತೆ ತುಂಬಾ ರಿಜಿಸ್ಟ್ ಮಾಡಿದ್ರು, ಆ ನೇತ್ರಾವತಿ ಅಂತ ನದಿ ತೆಗೆದ್ಬಿಟ್ಟು ಎತ್ತಿನ ಹೊಳೆ ಅಂತ ಒಂದು ಅದು ನೇತ್ರಾವತಿ ಟ್ರಿಬ್ಯೂಟರಿ. ಆ ಒಂದು ಎತ್ತಿನ ಹೊಳೆ ಯೋಜನೆ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಸೊ ಡೆಫಿನೆಟ್ಲಿ ಇದು ಎರಡು ಗುಡ್ಡು ಮತ್ತು ಬ್ಯಾಡು ಕೂಡ ಇದೆ. ಗುಡ್ಡು ಅಂತಂದ್ರೆ ಬಂದರೆ ಸರ್ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು, ರಾಮನಗರ ಇವೆಲ್ಲ ಏನಿದೆ ಕಂಪ್ಲೀಟ್ಲಿ ಡ್ರೈ ಏರಿಯಾಸ್ಗಳು. ಇವನ್ ಆ್ಯಸ್ ಪರ್ ದ ಸೆಂಟ್ರಲ್ ವಾಟರ್ ರಿಸೋರ್ಸ್ ಬಾಡಿ ಪ್ರಕಾರ ಅಪ್ ಟು 2000 ಫೀಟ್ ಹೊಡೆದ್ರು ಕೂಡ ನಮಗೆ ನೀರು ಸಿಗ್ತಾ ಇಲ್ಲ. ಇವನ್ನೆಲ್ಲ ಆಲ್ಮೋಸ್ಟ್ ಬೆಂಗಳೂರು ಆ್ಯಂಡ್ ಸರೌಂಡಿಂಗ್ ಸುತ್ತಮುತ್ತ ಏನೇ 30 ರಿಂದ 40 ತಾಲೂಕುಗಳಿದೆ. ಇವನ್ನೆಲ್ಲ ರೆಡ್ ಝೋನ್ ಅಂತ ಆಲ್ರೆಡಿ ಸೆಂಟ್ರಲ್ ವಾಟರ್ ಬಾಡಿ ಡಿಕ್ಲೇರ್ ಮಾಡಿದೆ. ಸೊ ಅದರಿಂದ ಆ ಒಂದು ಏರಿಯಾಗಳಿಗೆ ಕುಡಿಯೋ ನೀರು ಸಮಸ್ಯೆ ಇರೋದ್ರಿಂದ ಡೆಫಿನೆಟ್ಲಿ ಸರ್ ವಾಟರ್ ರಿಸೋರ್ಸ್ ಬೇಕೇ ಬೇಕಾಗುತ್ತೆ. ನಮಗೆ ಆಪ್ಷನ್ ಇರೋದೇ ಒಂದು ಎತ್ತಿನ ಹೊಳೆ. ಯಾಕೆಂದ್ರೆ ನಾವು ಇದಕ್ಕೆ ಅಲ್ಲ, ಈಗ ನೋಡಿ ನೀವು ಹೇಳ್ತಾ ಇದ್ರಿ ಬೇಕಂತ ಹೇಳ್ತೀರಿ, ಬಟ್ ಎನ್ವೈರನ್ಮೆಂಟಲಿಸ್ಟು ಡೆಫಿನೆಟ್ಲಿ ಸರ್ ಕಾಸು ಕೂಡ ಇದೆ. ಯಾಕೆಂದರೆ ವೆಸ್ಟರ್ನ್ ಘಾಟ್ಸ್ ಎಕೋ ಸೆನ್ಸಿಟಿವ್ ಝೋನ್ ಆ್ಯಸ್ ಪರ್ ನಮ್ಮ ಕಸ್ತೂರಿಂಗನ್ ವರದಿ ಪ್ರಕಾರ ಸುಮಾರು 37% ಎಕೋ ಸೆನ್ಸಿಟಿವ್ ಝೋನ್. ಅಲ್ಲಿ ಯಾವುದು ಕೂಡ ಮೈನಿಂಗ್ ಆಕ್ಟಿವಿಟಿ ಇಂಥವನ್ನೆಲ್ಲ ಮಾಡಬಾರ್ದು ಅಂತ ಅಂದರೂ ಕೂಡ ಈಗ ಒಂದು ಎತ್ತಿನ ಹೊಳೆದಲ್ಲಿ ಕೂಡ ಅದನ್ನು ಡೈವರ್ಟ್ ಮಾಡಬೇಕು. ಕೆಲವೊಂದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಾಗಿರ್ಬೋದು ಡೆಫಿನೆಟ್ಲಿ ಮಾಡ್ತಾರೆ. ಬಟ್ ಆ್ಯಸ್ ಎ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇದೊಂದು ಅವಕಾಶ ಇರುತ್ತೆ, ಕಂಪಲ್ಸರಿ ಬೇಕೇ ಯಾಕೆಂದರೆ ಫ್ಯೂಚರ್ ನೋಡಿಕೊಂಡ್ರೆ ಬೆಂಗಳೂರಲ್ಲಿ ಸುಮಾರು 1.4 crore ಇದೆ ಸರ್. ಪ್ರೆಸೆಂಟ್ ಬೆಂಗಳೂರು ನೀರು ಕೊಡಬೇಕು ಅಂದರೂ ಕೂಡ KRS ಇಂದ ಎಲ್ಲ ಡೈವರ್ಟ್ ಮಾಡ್ಕೊಂಡು ತುಂಬಾ ಸಮಸ್ಯೆ ಆಗ್ತದೆ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಬ್ರಿಸ್ಕ್ ವಾಕಿಂಗ್ ಆ್ಯಂಡ್ ಜಾಗಿಂಗ್? ಸರ್ ಬ್ರಿಸ್ಕ್ ವಾಕಿಂಗ್ ಅಂದರೆ ತುಂಬ ಅಂದರೆ ಜೋರಾಗಿ ನಡೆಯುವಂಥದ್ದು, ಅಂದರೆ ಆ ಒಂದು 3 km/h ಈ ಒಂದು ಸ್ಪೀಡಲ್ಲಿ ನಡೀತಾರೆ. ಜಾಗಿಂಗ್ ಅಂದರೆ ಒಂದು 6 km/h ನಾರ್ಮಲ್ ಓಡುವಂಥದ್ದು. ಇದು ನಡಿಗೆ ಸ್ಪೀಡಾದ ನಡಿಗೆ ಅದು ಓಡುವಂಥದ್ದು ಜಾಗಿಂಗ್ ಅಂದರೆ. ಓಕೆ, ಜಾಗಿಂಗ್ ಮಾಡೋದು ಬೆಟ್ರಾ ವಾಕಿಂಗ್ ಮಾಡೋದು ಬೆಟ್ರಾ? ಸರ್ ಆ್ಯಕ್ಚುಲಿ ಎರಡೂ ಕೂಡ ಬೆಟರ್, ಬಟ್ ಬೇಸ್ಡ್ ಅಂತ ಪರ್ಸನಾಲಿಟಿ ಮತ್ತು ಒಂದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಬಾಡಿ ತುಂಬ ಫಿಟ್ ಇದ್ದೀವಿ, ನಾವು ಎಂಗೇಜ್ ಇದ್ದೀವಿ ಅಂತಂದರೆ ಜಾಗಿಂಗ್ ಮಾಡ್ಬೋದು. ಅಂದರೆ ಕಡಿಮೆ ಟೈಮಲ್ಲಿ ನಮ್ಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ವಾಕಿಂಗ್ ಅಂತ ಬಂದರೆ ಬ್ರಿಸ್ಕ್ ವಾಕಿಂಗ್ ಅಂದರೆ ನಮ್ಮ ದಿನ ಏಜ್ ಆಗಿದೆ ಅಪ್ ಟು 50-60 ಮತ್ತು ಬಾಡಿ ದಪ್ಪ ಇದೆ, ಲಾಂಗ್ ಅವರ್ಸಲ್ಲಿ ಜಾಸ್ತಿ ಬೆನಿಫಿಟ್ಸ್ ಬೇಕಂದ್ರೆ ಲಾಂಗ್ ಅವರ್ಸ್ ತೊಗೊಬೋದು. ಕೆಲವೊಬ್ಬರು 10 ವರ್ಷದಿಂದ ವಾಕಿಂಗ್ ಮಾಡ್ತಾರೆ, 10% ಕೂಡ ಬಾಡಿ ಇಳಿಯೋದಿಲ್ಲ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್ ಇದು ಬಾಡಿ ಇಳಿಯುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಸರ್. ಬೇಸಿಕಲಿ ಕ್ಯಾಲೋರೀಸ್ ಬರ್ನ್ ಅಂತ ಬರುತ್ತೆ, ಮತ್ತು ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಇದೆ ಬಾಡಿ, ಮತ್ತು ಆಂಗ್ಸೈಟಿ ಕಡಿಮೆ ಮಾಡೋವಂಥದ್ದು ಮತ್ತು ಸ್ಟ್ರೆಸ್ ಕಡಿಮೆ ಮಾಡುವಂಥದ್ದು. ಓವರಾಲ್ ಆಗಿ ಮೆಂಟಲಿ ಮತ್ತು ಫಿಸಿಕಲಿ ಯಾವ ಥರ ಬೆನಿಫಿಟ್ಸ್ ಆಗ್ತದೆ. ಸೊ ಅದು ಡೆಫಿನೆಟ್ಲಿ ಬಾಡಿ ಕರಗುತ್ತೋ ಇಲ್ಲ ಒಂದು ಸೆಕೆಂಡ್ ಇದೆ. ಓವರಾಲ್ ಆಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ, ಮತ್ತು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ಓಕೆ, ನಿಮ್ಮದು ಫಸ್ಟ್ ಪ್ರಿಯಾರಿಟಿ ಏನಿದೆ? ರೇಸಿ ರೆವೆನ್ಯೂ.
ವಿ ಸಿ ರೆವೆನ್ಯೂ ಇದೆ. ಓಕೆ. ಬಿಯಾಂಡ್ ಬೆಂಗಳೂರು ಅಂದ್ರೇನು? ಸರ್ ಬಿಯಾಂಡ್ ಬೆಂಗಳೂರು ಅಂತಂದರೆ ಬೆಂಗಳೂರು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳು ಮತ್ತು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಗಳು ಬೆಂಗಳೂರನ್ನ ಬಿಟ್ಟು ರಿಮೈನಿಂಗ್ ಏರಿಯಾಸ್ಗಳು, ಅದು ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಡಿಸ್ಟಿಕ್ ಬಿಟ್ಟು ಬೇರೆ ಕಡೆ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಬಿಯಾಂಡ್ ಬೆಂಗಳೂರು ಅಂತ ಮಾಡ್ತಾರೆ. ಓಕೆ, ಕಂಪನಿಗಳು ಅಲ್ಲೋಗಿ ಎಸ್ಟಾಬ್ಲಿಷ್ ಮಾಡಲಿ ಅಂತ. ಫಾರ್ ಎಕ್ಸಾಂಪಲ್ ಈಗ ಐ ಟಿ ಕಂಪ್ನಿನ ಐ ಟಿ ಸೆಕ್ಟರ್ನ ಒಂದು ಐ ಟಿ ಸಿಟಿ ಅಂತ ಎಲೆಕ್ಟ್ರಾನಿಕ್ ಸಿಟಿ 1993 ಮಾಡಿದ್ರು. ಅದೇ ಥರ ಈಗ ಧಾರವಾಡದಲ್ಲಿ ಕೂಡ ಐ ಟಿ ಸೆಂಟರ್ ಅಂತ ಮಾಡ್ತಾರೆ. ಅದು ಎಕ್ಸಾಂಪಲ್ ಆಫ್ ಬಿಯಾಂಡ್ ಬೆಂಗಳೂರು. ಓಕೆ ಓಕೆ. ನಿಮ್ಮ ಎರಡು ನೆಗೆಟಿವ್ ಕ್ಯಾರೆಕ್ಟರ್ ಏನಿದ್ದಾವೆ? ಸ್ವಲ್ಪ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಅಂತಂದರೆ ಕೆಲವೊಂದು ಚಿಕ್ಕ ವಿಷಯಗಳನ್ನ ತುಂಬ ಡೀಪಾಗಿ ಯೋಚನೆ ಮಾಡ್ತೇನೆ. ಕೆಲವೊಂದು ಸಲ ಮತ್ತು ಸ್ವಲ್ಪ ಲೇಡೀಸ್ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಚಿಕೊಳ್ತೇನೆ. ಎರಡು ನೆಗೆಟಿವ್ ಕ್ಯಾರೆಕ್ಟರ್. ಓಕೆ. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೆ ಏನು? ಡೆಫಿನೆಟ್ಲಿ ತುಂಬ ಯಾವ ಥರ ಅಂತಂದರೆ ನಮ್ಮ ಡಿಪೋದಲ್ಲಿ ಸುಮಾರು 1000 ಜನ ಎಂಪ್ಲಾಯ್ಸ್ಗಳು ಇರ್ತಾರಲ್ಲ, ಕೆಲವೊಬ್ಬರು ಲೀವ್ ಕೇಳ್ಕೊಂಡು ಬರ್ತಾರೆ, ಒಂದಿನ 2 ದಿನ ಲೀವ್ ಕೇಳ್ಕೊಂಡು ಬರ್ತಾರೆ. ಆಗ ಮೊದಲೆಲ್ಲ ತುಂಬ ಯೋಚನೆ ಮಾಡ್ತಾರೆ. ಈಗ ಒಬ್ಬರು ಲೀವ್ ಕೊಟ್ಟರೆ ಶೆಡ್ಯೂಲ್ ಹೋಗಲ್ಲ, ರೂಟ್ ಆಪ್ರೇಟ್ ಆಗಲ್ಲ ಅಂತೆಲ್ಲ ತುಂಬ ಯೋಚನೆ ಮಾಡ್ತಾರೆ. ಈಗ ತುಂಬ ಸೀರಿಯಸ್, ಜಾಸ್ತಿನೂ ಯೋಚನೆ ಮಾಡೋಕ್ಕಾಗಲ್ಲ. ಮೊದಲು ನಮ್ಮ ಕೆಳಗಡೆ ಇನ್ಸ್ಪೆಕ್ಟ್ರು, ಸೂಪರ್ವೈಸರ್ ಅಂತೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ಕರೆದ್ಬಿಟ್ಟು ನೋಡಿ ಇವ್ರು ಈ ಥರ ರಜೆ ಕೊಡ್ತಾ ಇದ್ದೀನಿ, ಇವ್ರ ಬದಲಿಗೆ ಪ್ಲಾನ್ ಮಾಡ್ಕೊಳ್ಳಿ ಅಂತ ಸಿಂಪಲಾಗಿ ಹೇಳಿ ಅದನ್ನ ಪ್ರಾಬ್ಲಮ್ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದೀನಿ. ಲೇಡೀಸ್ ಅಂತ ಅಂತಂದರೆ ಆದಷ್ಟು ನಮ್ಮ ಈಗ ಬೇರೆ ಆಪ್ಷನ್ ಇಲ್ಲ, ನಮ್ಮ ಜನಗಳ ಜೊತೆ ಕೆಲಸ ಮಾಡಬೇಕಿರೋದ್ರಿಂದ ಸುಮಾರು 150 ಜನ ಲೇಡೀಸ್ ನಮ್ಮ ಡಿಪೋದಲ್ಲೇ ಇದ್ದಾರೆ. ಮತ್ತು EST ಸೂಪರ್ವೈಸರ್, ಅಕೌಂಟ್ ಸೂಪರ್ವೈಸರ್ ಎಲ್ಲ ಕೂಡ ಲೇಡೀಸ್ ಇದ್ದಾರೆ. ಡೇ ಟು ಡೇ ಕಮ್ಯುನಿಕೇಷನ್ ಮಾಡಬೇಕಿರೋದ್ರಿಂದ ಅದನ್ನು ಕೂಡ ಅಂದರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ. ಸೊ ಓವರಾಲ್ ವಾಟ್ ಈಸ್ ದಿ ಗೇನ್ ಆಫ್ ದಿ ಇರಾನ್ ಆ್ಯಂಡ್ ಅಮೇರಿಕಾ ವಾರ್? ಸರ್ ಡೆಫಿನೆಟ್ಲಿ ಇಂಡಿಯಾಗೆ ಇನಿಷಿಯಲ್ ಡೇಸಲ್ಲಿ ತುಂಬಾ ಸಮಸ್ಯೆ ಆಯಿತು. ಈಗಲೂ ಕೂಡ ಸಮಸ್ಯೆ ಆಯಿತು. ಇನ್ ಟರ್ಮ್ಸ್ ಆಫ್ ಕ್ರೂಡ್ ಆಯಿಲ್ ಆಗಿರ್ಬೋದು, LPG ಆಗಿರ್ಬೋದು, ಈಗಲೂ ಕೂಡ ಸಮಸ್ಯೆ ಇದೆ. ಗೇನ್ ಅಂತ ಬಂತಂದರೆ ನಮ್ಮ ಇಂಡಿಯಾ ಪರ್ಸ್ಪೆಕ್ಟಿವಲ್ಲಿ ಕೂಡ ಅಥವಾ ವರ್ಲ್ಡ್ ಪರ್ಸ್ಪೆಕ್ಟಿವಲ್ಲಿ ಗೇನ್ ಅಂತ ಜಾಸ್ತಿ ಏನೂ ಆಗಿಲ್ಲ ಸರ್. ಇನ್ಫ್ಯಾಕ್ಟ್ ನೆಗೆಟಿವ್ ಎಫೆಕ್ಟ್ ಆಗಿದೆ. ಸ್ಟೇಟ್ ಆಫ್ ಹಾರ್ಮುಜ್ ಅದು ಬ್ಲಾಕ್ ಆದಮೇಲಂತೂ ಎಂಟೈರ್ ವರ್ಲ್ಡಲ್ಲಿ ಕ್ರೂಡ್ ಆಯಿಲ್ ಡಿಸ್ಟರ್ಬ್ ಆಗಿದೆ. ಯಾಕೆ ಯುದ್ಧ ಆಯಿತು? ಬೇಸಿಕಲಿ ಇರಾನು ನ್ಯೂಕ್ಲಿಯರ್ ಪವರ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ. ಬೇರೆ USA ಮತ್ತು ಇಸ್ರೇಲ್ ಅದು ನ್ಯೂಕ್ಲಿಯರ್ ಇರಾನ್ ಯಾಕೆ ಆಗಬಾರ್ದು ಸರ್? ಆಗಬಾರ್ದು ಅಂತ ಏನಿಲ್ಲ, ಅದು ಅವ್ರು ಆಗಬೇಕು, ಸಾವರಿಟಿಗೆ ಬೇಕು ಅಂತ ಇರಾನ್ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಬೇರೆ USA ಮತ್ತು ಇಸ್ರೇಲ್ ದೇ ಆರ್ ಕ್ರಿಯೇಟಿಂಗ್ ಎಕ್ಸಿಸ್ಟೆನ್ಸ್ಗೆ ಥ್ರೆಟ್ ಆಗುತ್ತೆ. ಅಕ್ವೈರಿಂಗ್ ನ್ಯೂಕ್ಲಿಯರ್ ಪವರ್ ಬೈ ಇರಾನ್ ವಿಲ್ ಬಿನ್ ಎಕ್ಸಿಸ್ಟೆನ್ಸ್ ಥ್ರೆಟ್ ಟು ದ ಇಸ್ರೇಲ್ ಅಂತ ಥಿಂಕ್ ಮಾಡಿಕೊಂಡು. ಇಟ್ ಈಸ್ ಎ ಪರ್ಸೆಪ್ಷನ್ ಆರ್ ಫ್ಯಾಕ್ಟ್? ಸರ್ ಪರ್ಸೆಪ್ಷನ್ ಅಂತ ಇಸ್ರೇಲ್ ಅವರು ಪರ್ಸೆಪ್ಷನ್ ಫ್ಯಾಕ್ಟ್ ಅಂತ ಥಿಂಕ್ ಮಾಡ್ತಾರೆ. ನಾವು ಅಂತ ಯೋಚನೆ ಮಾಡಿದ್ರೆ ಪರ್ಸೆಪ್ಷನ್ ನಮ್ಗೆ ಅನಿಸುತ್ತೆ. ಅದನ್ನ ಅವರವ್ರ ಇಂಡಿವಿಜುವಾಲಿಟಿ ಬಿಟ್ಟಿದ್ದು, ನಾವು ಎಕ್ಸಾಕ್ಟಾಗಿ ಏನು ಅಂತ ಹೇಳೋಕ್ಕಾಗಲ್ಲ. ಓಕೆ. ಭಾರತ ಶಾಂತಿಯುತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ. ಭಾರತ ಆಯತುಲ್ಲಾ ಖಮೇನಿ ಅವ್ರನ್ನ ಹತ್ಯೆ ಮಾಡಿದಾಗ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡಲ್ಲ, ಅದನ್ನು ಖಂಡಿಸ್ತೀವಿ ಅಂತಂದಿಲ್ಲ. ಒಬ್ಬ ಸುಪ್ರೀಂ ಲೀಡರ್ನ ಹತ್ಯೆ ಮಾಡಿದ್ದನ್ನು ನಾವು ಖಂಡಿಸಿಲ್ಲ. ಇದು ನಮ್ಮ ಭಾರತೀಯ ತತ್ವಗಳಿಗೆ ವಿರುದ್ಧ ಅಲ್ವಾ? ಸರ್ ಆ್ಯಕ್ಚುಲಿ ಡೆಫಿನೆಟ್ಲಿ ಭಾರತ ಅಂತ ಒಂದು ಕಂಟ್ರಿ, ಇದು ಕೇವಲ ಒಂದು ದೇಶಕ್ಕೆ ಟುವರ್ಡ್ಸ್ ನಾವು ಅಲೈನ್ಮೆಂಟ್ ಒಂದು ಪಾಲಿಸಿ ಮಾಡ್ತೀವಿ ಸರ್. ಯಾವುದೇ ಒಂದು ದೇಶಕ್ಕಾಗಲಿ, ಯಾವುದೇ ಒಂದು ಯೂನಿಯನ್ಗಳಿಗಾಗಿ ನಾವು ಯಾವುದೇ ಒಂದು ಇದು ಅಲೈನ್ಮೆಂಟ್ ನಮ್ಮ ಇಂಡಿಯಾದಲ್ಲಿ. ನಾನ್ ಅಲೈನ್ಮೆಂಟ್ ಮೀನ್ಸ್ ಇಟ್ ಇಸ್ ನಾಟ್ ದಟ್ ವಿ ಆರ್ ನಾಟ್ ಅಲೈನಿಂಗ್, ವಿ ಆರ್ ಅಲೈನಿಂಗ್ ಅಕಾರ್ಡಿಂಗ್ ಟು ಅವರ್ ವಿಷಯ. ದಟ್ ಈಸ್ ನಾನ್ ಅಲೈನ್ಮೆಂಟ್. ಸರ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಇಂಡಿಯಾಗೆ ಯಾವುದೇ ಒಂದು ಪಾಲಿಸಿ ಮತ್ತು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಇಂಟ್ರೆಸ್ಟ್ ಆಫ್ ದ ಇಂಡಿಯಾ ನೋಡ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಇರಾನ್ ಕೂಡ ನಾವು ಇನ್ ಕೇಸ್ ಖಮೈನಿ ಹತ್ಯೆನ ಕನ್ಸಿದ್ರೆ ಡೆಫಿನೆಟ್ಲಿ USA ಎಗೇನ್ಸ್ಟ್ ನಾವು USA ಒಂದು ದ್ವೇಷ ಕಟ್ಕೊಬೇಕಾಗ್ತದೆ. ಸೊ ವಿ ಆರ್ ಗೋಯಿಂಗ್ ಟು ಲೂಸ್ ಪ್ರಿನ್ಸಿಪಲ್ಸ್ ಬಿಕಾಸ್ ಆಫ್ US. ಆ ಥರ ಅಂತಲ್ಲ ಸರ್. ಫಾರ್ ಎಕ್ಸಾಂಪಲ್ ಈಗ ಖಮೈನಿ ಆಗಿ ಏನಿದ್ರು ಅವರು ಇಂಡಿಯನ್ ಇಂಟರ್ನಲ್ ಇಶ್ಯೂಸ್, ಫಾರ್ ಎಕ್ಸಾಂಪಲ್ ನಾವು CAA ಒಂದು ಅಮೆಂಡ್ಮೆಂಟ್ ತಂದಾಗಿರ್ಬೋದು, ಮತ್ತು ಮುಸ್ಲಿಂ ಕೆಲವೊಂದು ಆಕ್ಟಿವಿಟೀಸ್. It's quite common. We are developing Chabar port in the Iran, right? If we not ensure Iran is not in our world, then it's very difficult for us to go to Central Asia. So we need Iran and America as well. But at a crucial time, we have not showed our presence or our support to the Iran. ಸರ್ ಆ್ಯಕ್ಚುಲಿ ಆ್ಯಸ್ ಎ ಪರ್ಸನ್ ಇಂಡಿಯಾ ಸ್ವಲ್ಪ ದೊಡ್ಡ ಕಂಡೆಮ್ ಮಾಡಲಿಲ್ಲ ಅಂದರೂ ಕೂಡ ಆ್ಯಸ್ ಎ ಕಂಟ್ರಿ ಇರಾನ್ ಕಂಟ್ರಿನ ಕನ್ಸಿಡರ್ ಮಾಡ್ಕೊಂಡು ಇಂಡಿಯಾ, USA ಮತ್ತು ಇಸ್ರೇಲ್ ಮತ್ತು ಇರಾನ್ಗೆ 3 ಜನ ಕೂಡ ಡಿಪ್ಲೊಮ್ಯಾಟಿಕ್ ಆಗಿ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೊಬೇಕು. ಏನೇ ಕೂಡ ಡಿಸ್ಪ್ಯೂಟ್ಗಳಿದ್ರು ಕೂಡ ಮಾತುಕತೆ ಮೂಲಕನೇ ಬಗೆಹರಿಸ್ಕೋಬೇಕು ಅಂತಲೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೆಲ್ಲದೂ ಕೇಳ್ತೀವಿ ಅದನ್ನು, ಇದಕ್ಕೆಂದಲ್ಲ. ಉಕ್ರೇನ್ ರಷ್ಯಾಗೂ ಇದನ್ನು ಹೇಳ್ತೀವಿ ಡೈಲಾಗ್. ಓಕೆ ಸರಿ, ತೊಂದರೆ ಇಲ್ಲ. ಸೊ MSRTT ಅಂದರೆ ಏನಿದು ಸರ್? MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಯಾರು MS ರಾಮಯ್ಯ ಸರ್? ಎಜುಕೇಷನಿಸ್ಟ್ ಮತ್ತು ಫಿಲಾಂಥ್ರೋಪಿಸ್ಟು. ಓಕೆ. 1990s ಒಂದು ನಮ್ಮ ಕರ್ನಾಟಕ ರಾಜ್ಯ ಕಂಡಂಥ ಗ್ರೇಟೆಸ್ಟ್ ಎಜುಕೇಷನಿಸ್ಟು ಮತ್ತು ಫಿಲಾಂಥ್ರೋಪಿಸ್ಟು. ಅವರ ಹೆಸರಲ್ಲಿ ತುಂಬಾ ಆರ್ಗನೈಸೇಷನ್, MS ರಾಮಯ್ಯ ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಬಿಲ್ಡಿಂಗ್ಸ್ಗಳು, ಕಾಂಪ್ಲೆಕ್ಸ್ಗಳು, ಮದುವೆ ಚೌಟ್ರಿಗಳು ತುಂಬಾ ಇದೆ ಸರ್. ಸೊ ನೌ ಟೆಲ್ ಮಿ, ಎಜುಕೇಷನ್ ಈಸ್ ಸರ್ವಿಸ್ ಆರ್ ಬಿಸ್ನೆಸ್? ಸರ್ ಡೆಫಿನೆಟ್ಲಿ ಇಟ್ಸ್ ಎ ಸರ್ವಿಸ್ ಸರ್, ಬಟ್ ಸಮ್ ಆಫ್ ದ people think it is a business, like many of
ಮೇ ಮಿಸ್ಯೂಸ್ ಇಟ್ ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಸರ್ವಿಸ್. ಯಾವುದಾದ್ರು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ದ ಹೇಳಿ ನನಗೆ ವಿಚ್ ಈಸ್ ಗಿವಿಂಗ್ ಎ ಸರ್ವಿಸ್. ಸರ್ ಡೆಫಿನೆಟ್ಲಿ ಎಸ್ ಟಿ ಎಮ್ ಅಂತಿದೆ. ಓಕೆ, ಎಸ್ ಟಿ ಧರ್ಮಸ್ಥಳ ದಟ್ ಈಸ್ ಚಾರಿಟಿ. ಸರ್ ಇಟ್ಸ್ ಡೆಫಿನೆಟ್ಲಿ ಸರ್ವಿಸ್ ಬಿಕಾಸ್ ಅಲ್ಲ, ಚಾರಿಟಿ ಇನ್ಸ್ಟಿಟ್ಯೂಷನ್ ವಿಲ್ ಡೂ. ಡೆಫಿನೆಟ್ಲಿ ಸರ್. But private people, they have completely considered education as a business tool to grab the money. Yes, sir. Okay. So you tell me ಯಾವುದಾದ್ರು ಏರಿಯಾ ಮಿಸ್ ಮಾಡಿದ್ವಾ? ಆ ಏರಿಯಾದಿಂದ ಕ್ವಶನ್ ಕೇಳ್ತೀನಿ. ಸರ್ ನನ್ನ ಬ್ಯಾಕ್ಗ್ರೌಂಡ್ ಅಂದರೆ ನಾನು ಊರು ಹಾಸನ ಡಿಸ್ಟ್ರಿಕ್ಟ್. ಹಾಸನ, ಓಕೆ. ನಮ್ಮ ತಂದೆ ತಾಯಿ ಫಾರ್ಮರ್ಸ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅವ್ರದ್ದೆಲ್ಲ. ಏನಾಗ್ತಾರೆ ಹೊಲದಲ್ಲಿ? ನಾವು ನಮ್ಮ ಹಾಸನ ಕಡೆ ಎಲ್ಲ ಇದು ಟೊಬ್ಯಾಕೋ. ಟೊಬ್ಯಾಕೊ. ಸೊ ಇಂಡಿಯಾದಲ್ಲಿ ಟೊಬ್ಯಾಕೊ ಹೈಯೆಸ್ಟ್ ಪ್ರೊಡಕ್ಷನ್ ಯಾವ ರಾಜ್ಯ? ಆಂಧ್ರ ಪ್ರದೇಶ ಗುಂಟೂರು ಬೆಳೆಯುತ್ತೆ. ಅದು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ 4 ತಾಲೂಕುಗಳಷ್ಟೇ ಅದು. ಟೊಬ್ಯಾಕೊ ಬೆಳೆಯೋದು ರಾಂಗ್ ಆರ್ ಬ್ಯಾಡ್, ಗುಡ್ ಆರ್ ಬ್ಯಾಡ್? ಸರ್ ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲ, ಲೀಗಲ್ ಪರ್ಸ್ಪೆಕ್ಟಿವ್. ಸರ್ ಲೀಗಲ್ ಆಗಿ ಇಟ್ಸ್ ನಾಟ್ ಎ ಬ್ಯಾಡ್, ಇಟ್ ಇಸ್ ಸರ್ ಲೀಗಲ್ ಆಗ್ತಿದೆ. ಮತ್ತೆ ಟೊಬ್ಯಾಕೋ ಕೂಡ ಅಲ್ಲ ರೀ, ಟೊಬ್ಯಾಕೊ ಬೆಳೆಯೋದು ತಪ್ಪು, ಅದ್ರ ಟೊಬ್ಯಾಕೊ ತುಂಬಿದ ಸಿಗರೇಟ್ ಮಾರೋದು ರೈಟ್. ಹೌ ಇಟ್ ಇಸ್ ಪಾಸಿಬಲ್? ಸರ್ ಟೊಬ್ಯಾಕೋ ಬೆಳೆಯೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಂದರೆ ಆಸ್ ಪರ್ ದ ಲೀಗಲ್ ಇಟ್ಸ್ ಎ ಲೀಗಲ್ ಆಕ್ಟಿವಿಟಿ. ಅದಕ್ಕೆ ಕಂಪಲ್ಸರಿ ಲೈಸೆನ್ಸ್ ತಗೊಬೇಕು. ಲೈಸೆನ್ಸ್ ಪ್ರಕಾರ ಬೆಳೀತಾರೆ. ಅದು ಇಲ್ಲೀಗಲ್ ಅಂತೂ ಅಲ್ಲ ಟೊಬ್ಯಾಕೋ ಬೆಳೆಯೋದು. ಯಾಕೆಂದ್ರೆ ನೀವು ಲೈಸೆನ್ಸ್ ತಗೊಂಡಿದ್ದೀರಾ? ಸರ್ ನಾವು ಬೆಳೆಯಲ್ಲ, ನಮ್ಮನೆ ಬೆಳೆಯಲ್ಲ. ನಮ್ಮ ಬೇರೆಯವ್ರು ಕೊಟ್ಟಿದ್ದೀವಿ, ಜಾಗನ ಬೇರೆಯವ್ರು ಕೊಟ್ಟಿದ್ದೀವಿ. ಅವ್ರು ಟೊಬ್ಯಾಕೊ ಬೆಳೆ. ಯಾರಿಂದ ಲೈಸೆನ್ಸ್ ತಗೊಂತಾರೆ ಅವರು? ಅವ್ರಿಗೆ ಟೊಬ್ಯಾಕೊ ಬೋರ್ಡ್ ಆಫ್ ಇಂಡಿಯಾ ಸರ್, ಮತ್ತೆ ಟೊಬ್ಯಾಕೊ ಬೋರ್ಡ್ ಆಫ್ ಕರ್ನಾಟಕ ಸ್ವಲ್ಪ ಬ್ರಾಂಚಸ್ ಇರುತ್ತೆ, ರೀಜನಲ್ ಬ್ರಾಂಚು. ಅದಿರೋದೇ 4 ಕಡೆ ನಮ್ಮ ಕರ್ನಾಟಕದಲ್ಲಿ. ಒಂದು ಹುಣಸೂರಲ್ಲಿದೆ, ಮೈಸೂರಲ್ಲಿದೆ, ಮತ್ತು ನಮ್ಮ ಬ್ರಾಹ್ಮಣ ಹತ್ರ ನಮ್ಮ ಟೊಬ್ಯಾಕೊಲಿ ಎಷ್ಟು ವೆರೈಟಿ ಇದೆ? ಸರ್ ಟೊಬ್ಯಾಕೋದಲ್ಲಿ ನನಗೆ ಗೊತ್ತಿರೋದು 2 ಗೊತ್ತಿದೆ. ವರ್ಜಿನಿಯಾ ಮತ್ತು ಇನ್ನೊಂದು ಸರ್, ಅದು ಗೊತ್ತಾ ನನಗೆ ಬರ್ತಾ ಇಲ್ಲ. ನಾವು ಬೆಳೆಯೋದು ವರ್ಜಿನಿಯಾ, ನಾವು ನಮ್ಮ ಕಡೆ ಬೆಳೆಯೋದು. ಓಕೆ ಓಕೆ ಓಕೆ. ಪ್ರೊಸೆಸಿಂಗ್ ಹೆಂಗೆ ಮಾಡ್ತಾರೆ ಗೊತ್ತಿದೆ ಟೊಬ್ಯಾಕೋನ? ಸರ್ ಗೊತ್ತಿದೆ, ಹೇಳಿ. ಸರ್ ನಾರ್ಮಲಾಗಿ ಫಸ್ಟ್ ಅದನ್ನು ಒಂದು 1 ಫೀಟ್ ಡಿಸ್ಟೆನ್ಸಲ್ಲಿ ಒಂದು ಟೊಬ್ಯಾಕೊ ಒಂದು ಗಿಡಗಳನ್ನ ಹಾಕ್ತಾರೆ. ಮತ್ತು ಒರಿಜೆಂಟಲಿ ಮತ್ತು ವರ್ಟಿಕಲ್ ಸೇಮ್ 1 ಫೀಟ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಮತ್ತು ಗಿಡಗಳು ಬೆಳೆದ್ಮೇಲೆ ಅಂದರೆ ಗೊಬ್ಬರಗಳನ್ನೆಲ್ಲ ಹಾಕಿದ್ನೆಲ್ಲ ಆದಮೇಲೆ ಗಿಡಗಳನ್ನ ಬೆಳೆದ್ಮೇಲೆ ಪ್ರತಿಯೊಂದು ಕೆಳಗಡೆಯಿಂದ ಎಲೆಗಳನ್ನ ಕಿತ್ಕೊಂಡ್ಬರ್ತಾರೆ. ಅಪ್ ಟು ನಿಮಗೆ 5 ರಿಂದ 6 ವೀಲ್ ಮಾಡ್ಬೋದು. ಎಲೆಗಳನ್ನ ಬೇಸಿಗೆ ರಿಮೂವ್ ಮಾಡ್ತಾರೆ. ಎಲೆಗಳನ್ನೆಲ್ಲ ತೆಗೆದ್ಮೇಲೆ ಒಂದು ಕಡ್ಡಿ ಇಷ್ಟು ಉದ್ದ ಬರುತ್ತೆ ಸರ್. ಆ ಕಡ್ಡಿಗೆ ನಾವು ಯಾವ ಥರ ನೇತಾಕ್ತೀವಲ್ಲ, ಆ ಎಲೆಗಳನ್ನ ನೇತಾಕ್ತಾರೆ. ನೇತಾಕಿದ್ಮೇಲೆ 4-5 ದಿನ ಎಲ್ಲ ಆದಮೇಲೆ ಅವನ್ನ ಒಂದು ಬೇರೆನ್ ಅಂತ ಇರುತ್ತೆ, ಹೊಗೆಸೊಪ್ಪು ಬೇರೆನ್ ಅಂತ. ಹೊಗೆಸೊಪ್ಪು ಬೇರೆನ್ ಹಾಕ್ಬಿಟ್ಟು ಸೌದೆಲಿ ಉರಿ ಹಾಕ್ತಾರೆ. ಸೌದೆ ಡೈರೆಕ್ಟಾಗಿ ನಾವು ಬೆಂಕಿಯಲ್ಲಿ ಉರಿಯಲ್ಲ ಸರ್, ಅಲ್ಲಿ ಪೈಪ್ಗಳಿರ್ತವೆ. ಆ ಪೈಪ್ಗಳಲ್ಲಿ ಹೋಗಿ ಆ ಹೊಗೆ ಶಾಖಕ್ಕೆ ಇವೆಲ್ಲ ಒಂದು ಬರ್ನ್ ಆಗ್ತವೆ. ಬರ್ನ್ ಅಂದರೆ ಒಂದು ಶೇಪ್, ಕಲರ್ ಚೇಂಜ್ ಆಗುತ್ತೆ. ಇದು ಗ್ರೀನಿಶ್ ಟೈಪಿಂದ ರೆಡ್ಡಿಶ್ ಟೈಪ್ ಆಗುತ್ತೆ. ಆ ಒಂದು ಬೆಂದಿರುವಂಥ ಹೊಗೆ ಎಲೆಗಳನ್ನ ಕಲರ್ ಬೇಸಿಸ್ ಮೇಲೆ ಗ್ರೇಡಿಂಗ್ ಅಂತ ಮಾಡ್ತಾರೆ. ABCD ಅಂತ ಗ್ರೇಡಿಂಗ್ ಮಾಡ್ತಾರೆ. ಬೆಸ್ಟ್ ಕಲರ್ ಬೆಳೆಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಅಂದರೆ 300 rupees per kg, 350 rupees kg ಅಂತ ಸಿಗುತ್ತೆ. ಲೋ ಗ್ರೇಡ್ಗೆ ನಿಮ್ಗೆ ಅನ್ಸಲ್ವ, ಪಾಪ ಪ್ರಜ್ಞೆ ಕಾಣಲ್ವಾ? ನಿಮ್ಮ ಹೊಲದಲ್ಲಿ ಟೊಬ್ಯಾಕೊ ಬೆಳೆದು ಯಾರೋ ಒಬ್ರು ಕ್ಯಾನ್ಸರ್ಗೆ ಕಾರಣ ಆಗ್ತಿದ್ದಾರೆ ಅಂತೇಳಿ ನಿಮಗೆ ಪಾಪ ಪ್ರಜ್ಞೆ ಕಾಣಲ್ವಾ? ಸರ್ ಕೆಲವೊಂದು ಸಲ ನಾವು ಇನ್ಫ್ಯಾಕ್ಟ್ ನಾವು ಡೈರೆಕ್ಟಾಗಿ ಬೆಳೀತಾ ಇಲ್ಲ, ಬಟ್ ಯು ಆರ್ ಗಿವಿಂಗ್ ಎ ಸ್ಪೇಸ್ ಫಾರ್ ಸಮ್ಮನ್ ಟು ಗ್ರೋ. ಸೊ ಇಂಡೈರೆಕ್ಟ್ಲಿ ಯು ಆರ್ supporting him to grow the tobacco, and you are one of the reason for the misery of the family. ಈಗ ಬಾಯಿ ಕ್ಯಾನ್ಸರ್ ಬರುತ್ತೆ ಟೊಬ್ಯಾಕೊ ಇಟ್ಕೊಂಡು. ಸೊ ನಿಮ್ಗೆ ಅನ್ಸೋ ಪಾಪ ಪ್ರಜ್ಞೆ ಕಾಡಿಲ್ವಾ? ಸರ್ ಪಾಪ ಪ್ರಜ್ಞೆ ಅಂತಂದರೆ ನಾವು ಲ್ಯಾಂಡ್ ಕೊಡ್ತೀವಿ ಸರ್, ಇದನ್ನೇ ಬೆಳಿಬೇಕಂತ ಹೇಳಿಲ್ಲ. ಬಟ್ ಅವ್ರು ಬೆಳೀತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ಅದು ಅನಿಸುತ್ತೆ ಸರ್. ಅಂದರೆ ಈ ಥರ ಟೊಬ್ಯಾಕೊ ಬೆಳೀತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಯಾರು ಅದನ್ನು ಇದು ಮಾಡಿ ನೀವು ಮೌನವಾಗಿದ್ದೀರಾ? ಅದನ್ನು ಮೌನ ಅನ್ನೋದಕ್ಕಿಂತ ಸರ್ ನಮಗೆ ಫೈನಾನ್ಷಿಯಲ್ ನಮ್ಗೆ ಹೆಲ್ಪ್ ಆಗ್ತದೆ. ನಮಗೆ ನಮ್ಮ ಸೊ ಫಾರ್ ಯು ಯುವರ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಸ್ ಇಂಪಾರ್ಟೆಂಟ್ ದೆನ್ ಸಮ್ವನ್ಸ್ ಹೆಲ್ತ್. ಆ ಥರ ಅಲ್ಲ ಸರ್, ನಮ್ಮ ಅಂದರೆ ಈ ಕಡೆನೂ ಕೂಡ ಅಂದರೆ ಫ್ಯಾಮಿಲಿ ಹೆಲ್ಪ್ ಕೂಡ ಆಗ್ತಾ ಇದೆ. ಮತ್ತು ಅವ್ರಿಗೊಂದು ಆಪ್ಷನ್ ಟೊಬ್ಯಾಕೊನ ಬೆಳಿಬೇಕು ಅಂತ ನಾವೇನು ಗೊತ್ತಿಲ್ಲ, ಅದನ್ನ ತರಕಾರಿ. ಬಟ್ ದಟ್ ಈಸ್ ಎ ಪ್ರಾಫಿಟಬಲ್ ಅಲ್ವಾ, ಅದಕ್ಕೆ ಬೆಳೀತಾರೆ ಅವರು. ಬೆಳೀತಾ ಇದ್ದಾರೆ. ಬಟ್ ಅದು ಲೀಗಲ್ ಆಗಿರೋದ್ರಿಂದ ಸರ್ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ರಾಜ್ಯದಲ್ಲಿ ಮತ್ತು ಆಂಧ್ರದಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಮೋಸ್ಟ್ ಆಫ್ ದ ಪಾರ್ಟು ಬೇರೆ ಅದು ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಜಾಸ್ತಿ ಹೋಗುತ್ತೆ, ಯುರೋಪಿಯನ್ ಕಂಟ್ರೀಸ್ ಜಾಸ್ತಿ ಹೋಗುತ್ತೆ. ಸೊ ಅದೊಂದು ಕಡೆ ನಮಗೆ ಒಂದು ಪಾಪ ಪ್ರಯೋಜನ ಕಾಡೋದು ಕೆಲವೊಂದು ಕಡಿಮೆ ಅಂತ ಅನ್ನಿಸ್ಬೋದು. ಅಂದರೆ ನಮ್ಗೆ ಏನು ಬೆಳೀತಾ ಇದ್ದೀವಿ ನಮ್ಮ ದೇಶದ ಜನಗಳಿಗೆ ಜಾಸ್ತಿ ಹೋಗ್ತಾ ಇಲ್ಲ, ನೀವು ಬೇರೆ ಕಡೆ. ಓಕೆ, ನಮ್ಮ ದೇಶದ ಜನ ಸಾಯ್ತಾ ಇಲ್ಲ, ಬೇರೆ ದೇಶದ ಜನ ಸಾಯ್ತಾ ಇದ್ದಾರೆ. ಸೊ ಅದು ಪಾಪ ಪ್ರಜ್ಞೆ ಕಡಿಮೆ, ಅದೊಂದು ಸ್ವಲ್ಪ ಕಡಿಮೆ. ವಿಶ್ವಮಾನವ ನೀವು ಹಂಗಾರೆ. ಯಾ ಇರಲಿ. ಈಗ ನೋಡಿ, ಐ ಹ್ಯಾವ್ ಸೀನ್ ಇನ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಸಮ್ಟೈಮ್ಸ್ ಕಂಡಕ್ಟರ್ಗಳು ₹1 ಇಲ್ಲ ಅಂದರೂ ಸಹ ಸಾರ್ವಜನಿಕ ಸ್ಥಳಗಳಲ್ಲಿ ಅವ್ರನ್ನ ಜನರನ್ನ ಮಾನ ಮರ್ಯಾದೆ ತೆಗೆದುಬಿಡ್ತಾರೆ. ₹1 ಕಡಿಮೆ ಕೊಟ್ಟರು, ₹10 ಕೊಡಲು ₹9 ಕೊಟ್ಟರು ನಿಮಗೆ ಮರ್ಯಾದೆ ಇಲ್ಲ. ಅವ್ರ ಪರಿಸ್ಥಿತಿ, ಮನಸ್ಥಿತಿ ಏನು ನೋಡಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸಲ್ವಾ?
ಸರ್ ಡೆಫಿನೆಟ್ಲಿ ನಮಗೆ ಫಸ್ಟ್ ಪ್ರಿಯಾರಿಟಿ ಇಸ್ ದ ವೆಲ್ಫೇರ್ ಆಫ್ ದ ಎಂಪ್ಲಾಯೀಸು. ಅದಕ್ಕೆ ಅಂತ ನಾವು ಮೊದಲು ಆ್ಯಕ್ಚುಲಿ ಇದಕ್ಕೆ ಮಲ್ಟಿಪಲ್ ಸೊಲ್ಯೂಷನ್ ಬಿಫೋರ್ ಯಾವ ರೀತಿ ಒಂದು ಹೇಳ್ತೀನಿ ಸರ್. ಬಿಫೋರ್ ನಮ್ಗೆ ಯಾವುದೇ ರೀತಿಯಾದ ಒಂದು QR ಕೋಡ್ ಆಗಲಿ, ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಸಿಸ್ಟಮ್ ಆಗಲಿ, ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಆಗ ತುಂಬ ಸಮಸ್ಯೆ ಆಗ್ತಿತ್ತು. ಬ್ಯಾಕ್ ಸೈಡು ಚೇಂಜ್ ಮಾಡ್ಕೊಡ್ತಾ ಇದ್ರು, ಕೊಟ್ಟು ನನಗೆ ಗಲಾಟೆ ಆಗ್ತಿತ್ತು. ಅದಕ್ಕೆ ನಾವು ಎಲ್ಲ ಬಸ್ಗಳು ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಒಂದು ನೋಟಿಫಿಕೇಶನ್ ಟೈಪ್ ಹಾಕಿಸ್ತಾ ಇದ್ದು, ಮತ್ತು ವಾಯ್ಸ್ ಅನೌನ್ಸ್ಮೆಂಟ್ ಸಿಸ್ಟಮ್ ಕೂಡ ಮಾಡಿಸ್ತಾ ಇದ್ದು. ಮತ್ತು ಎಲ್ಲರೂ ಕೂಡ ಕಡ್ಡಾಯವಾಗಿ ನೀವು ಚಿಲ್ಲರೆಗಳನ್ನ ಕೊಡಬೇಕು ಅಂತಲೂ ಕೂಡ ಹೇಳಿ. ಮತ್ತು ಕಂಡಕ್ಟರ್ಸ್ಗಳಿಗೆ ನಾವು ಆದಷ್ಟು ನಮ್ಮ ಡಿಪೋಗಳಲ್ಲಿ ATM ಮಷಿನ್ ಕೊಡೋದಕ್ಕೆ ಮೊದಲು, ಮತ್ತು ಅವ್ರಿಗೆ ಟ್ರೇ ಬಾಕ್ಸ್ ಅಂತ ATM ಮಷಿನ್ ಕೊಡೋದಕ್ಕೆ ಮೊದಲು ಮ್ಯಾನ್ಯಲ್ ಟಿಕೆಟ್ ಕೊಡಬೇಕಾದ್ರೆ ಟ್ರೇ ಬಾಕ್ಸ್ ಅಂತ ಇರ್ತಿತ್ತು. ಆ ಟ್ರೇ ಬಾಕ್ಸ್ ಕೊಡಬೇಕಾದ್ರೆ ಸುಮಾರು ಅವ್ರ ಹತ್ರ ಒಂದು ₹10, ₹20 ಕ್ಯಾಶ್ ಕೊಟ್ಟು ಅದಕ್ಕೆ ಈಕ್ವಲೆಂಟಾಗಿ ಚೇಂಜ್ ಕೊಡೋ ಸಿಸ್ಟಮ್ ಇತ್ತು. ಈಗೆಲ್ಲ ಸರ್ ಅದಕ್ಕೆ ಒಂದು 100% ಸೊಲ್ಯೂಷನ್ ಬಂದಿದೆ. ಈಗ ಯಾರು ಕೂಡ ಆ ಥರ ಸಮಸ್ಯೆಗಳಿಲ್ಲ. 99% ಸಾಲ್ವ್ ಆಗಿದೆ. ಏನಕ್ಕೆ ಸರ್, ಈಗ QR ಕೋಡ್ ಬೇಸ್ ಟಿಕೆಟಿಂಗ್ ಇದೆ. ಮತ್ತು ಓಕೆ, BMTCಯಲ್ಲಿ QR ಕೋಡ್ ಇದೆ. ಹಾಂ ಸರ್. KSRTC ವಾಯು ಸಾರಿಗೆಲ್ಲ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಸರ್, ಮಾಡ್ತಾ ಇದ್ದಾರೆ. ಅಲ್ಲ ರೀ, ಇಡೀ ಪ್ರಪಂಚ QR ಕೋಡ್ ತೊಗೊಂಡು ಹೋಗ್ತಿದೆ. ಇನ್ನು ನೀವು KSRTC ಅವರು ಫೋನ್ಪೇ ಬರತಟ್ಟಿಗೆಲ್ಲ ಪ್ರಪಂಚ ಆಲ್ರೆಡಿ ಮತ್ತೊಂದು ಟೆಕ್ನಾಲಜಿಗೆ ಹೋಗಿರುತ್ತೆ. ಸೊ ಇಷ್ಟೊಂದು ಲ್ಯಾಗ್ ಯಾಕೆ? ಇವತ್ತು ತರಕಾರಿ ಮಾರೋರು ಸಹ QR ಕೋಡ್ ಯೂಸ್ ಮಾಡ್ತಾರೆ. ಈ KSRTC ಅವ್ರಿಗೆ ಏನಾಗಿದೆ ಅಂದರೆ ಅವ್ರು ಯಾವಾಗ ಕಣ್ ತೆರೆಯೋದು? ಸರ್ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಇದೆ ಸರ್. ಏನಂತಂದರೆ ಸರ್, ಇಲ್ಲಿ ಮೇಜರು ರಿಸೋರ್ಸು ನಮ್ಮಲ್ಲಿ KSRTC ಮತ್ತು BMTC ಕ್ಯಾಶ್ ಬರ್ಡನ್ ಮತ್ತು ಕ್ಯಾಶ್ ಕ್ರಂಚ್ಡ್ ಒಂದು ಆರ್ಗನೈಸೇಷನ್. ನಮಗೆ ಯಾವುದೇ ರೀತಿ ರಿಸೋರ್ಸ್ ತುಂಬಾ ಕಡಿಮೆ. ಒಂದು ನಮಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ನಮಗೆ ಟಿಕೆಟಿಂಗ್ ರೆವೆನ್ಯೂ ಬರಬೇಕು. ಇನ್ನು ಕಮರ್ಷಿಯಲ್ ರೆವೆನ್ಯೂ ಅಂತಂದರೆ ನಮ್ಗೆ ತುಂಬ ಅಷ್ಟೇನು ಬರಲ್ಲ. BMTC ಅಂತಂದರೆ ಮಲ್ಟಿಪಲ್ ರಿಸೋರ್ಸ್ ಇದೆ ಸರ್ ನಮಗೆ. ಯಾಕೆಂದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಡೆಲ್ಟ್ ಅಂತ ಒಂದು ಡೈರೆಕ್ಟರ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಫರ್ ಆಗಿರ್ಬೋದು, ಮತ್ತು ವರ್ಲ್ಡ್ ಬ್ಯಾಂಕಿಂದ ಫಂಡ್ ಬರುತ್ತೆ. ತುಂಬಾ ನಮಗೆ ಫಂಡ್ ಆಪ್ಷನ್ಸ್ ತುಂಬಾ BMTC ಅರ್ಬನ್ ಇದಾಗಿರೋದು ಆಪ್ಷನ್ಸ್ ಇದೆ. ಬೇರೆ KSRTC ಆಫೀಸಿನ ಅಂದರೆ ಹಳ್ಳಿಯಿಂದ ಡಿಸ್ಟಿಕ್ಗಳಿಂದ ಡಿಸ್ಟಿಕ್ ಕನೆಕ್ಟ್ ಮಾಡೋದ್ರಿಂದ ಅಲ್ಲಿಗೆ ಫಂಡ್ಸ್ ಕಡಿಮೆ ಇದೆ. ಒಂದು ಗೌರ್ಮೆಂಟಿಂದ ಮಾಡಬೇಕು, ಇಲ್ಲ ಇಂಟರ್ನಲ್ ರಿಸೋರ್ಸ್ ಮಾಡಬೇಕು. ಈಗ ಆಲ್ರೆಡಿ KSRTC ಸುಮಾರು 1,000 ಕೋಟಿ ಲಾಸ್ ಇದೆ. BMTC 2,500 ಕೋಟಿ ಲಾಸ್ ಇದೆ. KSRTC ಅಂತ ಬಂದಾಗ ಅಲ್ಲಿ ಈಗ ಪ್ರೆಸೆಂಟ್ ITS ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಸರ್. ಇನ್ನೂ ಕೂಡ QR ಕೋಡು ಎಕ್ಸಾಕ್ಟ್ 100% ಇಂಪ್ಲಿಮೆಂಟ್ ಆಗಿಲ್ಲ. ಒಂದು BCD ಅಂದರೆ ಬೆಂಗಳೂರು ಸೆಂಟ್ರಲ್ ಡಿವಿಷನ್ ಅಂತ ಇದೆ. ಆ ಒಂದು ಡಿವಿಷನ್ಗೆ ಟ್ರಯಲ್ ಬೇಸಿಸ್ ಮೇಲೆ ರನ್ ಮಾಡ್ತಾ ಇದ್ದಾರೆ. ಇನ್ನು ಕಮ್ಮಿಂಗ್ ಡೇಸಲ್ಲಿ ಕೂಡ QR ಕೋಡ್ ಸಿಸ್ಟಮ್ ಕೂಡ ಆಗುತ್ತೆ. ಇಷ್ಟು 1,000 ಕೋಟಿ ಲಾಸ್ ಇದ್ದರೆ ಯಾಕೆ ನಡೆಸ್ತಾರೆ? ಪ್ರೈವೇಟರ್ ಕೂಡ ದೇ ಕ್ಯಾನ್ ಡೂ ಬಿಸ್ನೆಸ್. ಸರ್ ಇದು ಬಿಸ್ನೆಸ್, ಅದೇ ಹೇಳಿದ್ವಿ ಸರ್, ಇದೊಂದು ಬೇಸಿಕ್ ಆರ್ಗನೈಸೇಷನ್, ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್. ಅದು ಯಾಕೆ ಸರ್ವಿಸ್ ಕೊಡ್ತೀರಾ ನೀವು? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಟೆಲಿಕಾಮ್ ಸೆಕ್ಟರ್, ಇವತ್ತು ಎವ್ರಿ ಒನ್ ಹ್ಯಾವ್ ಎ ಫೋನ್, ರೈಟ್? ಸೊ ಸರ್ಕಾರ ಏನಾದರೂ ಇವ್ರಿಗೆ ರೀಚಾರ್ಜ್ ಮಾಡ್ಕೋಕ್ಕಾಗಲ್ಲ, ₹400 ಕೊಟ್ಟು ರೀಚಾರ್ಜ್ ಮಾಡೋಕ್ಕಾಗಲ್ಲ, ನಾನೇ ಫ್ರೀ ಸರ್ವಿಸ್ ಕೊಡ್ಕೊಂತಂದರೆ ಸೊ ಮೈಂಡ್ಸೆಟ್ ಹಂಗೆ ಇರುತ್ತೆ ಜನರದು. ಮೇಕ್ ಇಟ್ ಎ ಪ್ರೈವೇಟೈಸ್ ಮಾಡಿ, ದೇ ವಿಲ್ ಕಮ್ ಅಪ್ ವಿತ್ ಎ ಯೂನಿಕ್ ಫಾರ್ಮುಲಾ. ಓಕೆ, ಆ್ಯಕ್ಚುಲಿ ಪ್ರೈವೇಟೈಸ್ ಅಂತ ನಾವು ಕೂಡ ಯಾರನ್ನೂ ಕೂಡ ಇಲ್ಲಿ ಗೌರ್ಮೆಂಟ್ ಯಾವುದೇ ಕೂಡ ತುಂಬ ರಿಸ್ಟ್ರಿಕ್ಟಿವ್ ಆಗಿಲ್ಲ ಸರ್. ಪ್ರೈವೇಟೈಸೇಷನ್ಗಳು ಎಲ್ಲಿ ಆಲ್ರೆಡಿ ಪ್ರೈವೇಟೈಸೇಷನ್ ಇದೆ, ಎಲ್ಲಿ ಪ್ರಾಫಿಟೇಬಲ್ ರೂಟ್ಸ್ಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಇರ್ಬೋದು, ಬೆಂಗಳೂರು ಟು ಚೆನ್ನೈ ಆಲ್ರೆಡಿ ಪ್ರೈವೇಟ್ ಬಸ್ಸಲ್ಲಿ ಓಡ್ತಾ ಇದ್ದಾರೆ. ಎಲ್ಲೂ ಕೂಡ ಗೌರ್ಮೆಂಟನ್ನು ಓಡಿಸ್ಬೇಡಿ, ಹಳ್ಳಿಗಳ ರೂಟ್ ಓಡಿಸ್ಬೇಡಿ ಅಂತ ಎಲ್ಲೂ ನೋಡಿಲ್ಲ. ಬೇರೆ ನಮ್ಮ BMTC KSRTC ಅಂದರೆ ಒಂದು ಮಗು ಇದು ಕೂಡ ಕರ್ಕೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ಕೊಲ್ಲಾಪುರದಲ್ಲಿ ನಿಪಮಂಜರ ಆದಾಗ ಅಲ್ಲೊಂದು 6 ಹುಡಿಯಿಂದ ಒಂದು 4 ಕಿಲೋಮೀಟರ್ ಒಂದು ಗ್ರಾಮ ಇತ್ತು. ಆ ಗ್ರಾಮದಿಂದ ಒಂದೇ ಒಂದು ಹುಡುಗಿ ಬರ್ತಾ ಇತ್ತು. ಆ ಹುಡುಗಿ ಇದು ಬಂದು 14 ವರ್ಷ. ಆ ಹುಡುಗಿ ಆರೋಡಿ ತನಕ ಒಂದು ಬಸ್ ಇತ್ತು ನಮ್ಮದು. ಆರೋಡಿಯಲ್ಲಿ ಸುಮಾರು 30-40 ಜನ ಬರ್ತಾ ಇದ್ರು. ಅಲ್ಲಿಂದ ಬಂದಮೇಲೆ ಸಂಜೆ 7:30 ಮೇಲೆ ಆ ಹುಡುಗಿ ನಡ್ಕೊಂಡು ಹೋಗ್ತಾ ಇತ್ತು. ನಾನು ಆ ಊರಿಗೆ ಖುದ್ದು ಹೋಗಿ ಆ ಹುಡುಗಿ ಆ ಊರನ್ನ ರಿಕ್ವೆಸ್ಟ್ ಕೊಟ್ಟಮೇಲೆ, ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಕೊಟ್ಟಮೇಲೆ ಆ ಒಂದು 4 ಕಿಲೋಮೀಟರ್ ರೂಟನ್ನು ಎಕ್ಸ್ಟೆಂಡ್ ಮಾಡಿದೆ. ಅಂದರೆ ಒಂದು ಹುಡುಗಿಗೋಸ್ಕರ ನಂಗೆ ಪ್ರತಿದಿನ ₹500 ಲಾಸ್ ಆಗ್ತದೆ. ಇದು ಒಂದೇ ಒಂದು ಎಕ್ಸಾಂಪಲ್ಲು. ಈ ಥರ ನಮ್ಮ ಎಂಟೈರ್ ಕಾರ್ಪೊರೇಷನ್ಸಲ್ಲಿ 1.2 ಕೋಟಿ ಜನ ಏನು ಪರ್ ಡೇ ಟ್ರಾವೆಲ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಲೋವರ್ ಮಿಡಲ್ ಕ್ಲಾಸ್ ಮತ್ತು ತುಂಬಾ ಅದಕ್ಕಿಂತಲೂ ಕೂಡ ಮಿಡಲ್ ಕ್ಲಾಸ್ ಜನಗಳೇ. ಸೊ ಅದರಿಂದ ನಮ್ಮಲ್ಲಿ ಯಾರು ಕೂಡ ಹೈ ಕ್ಲಾಸ್ ಜನಗಳು ಯಾರು ಬರಲ್ಲ. ಅವ್ರ ಅಫೋರ್ಡೆಬಿಲಿಟಿ ಕೂಡ ತುಂಬ ಮಿನಿಮಲ್. ಈವನ್ ನಮ್ಮ BMTCಯಲ್ಲಿ ಸ್ಟೇಜ್ ಅಂತ ಬರುತ್ತೆ, ಒಂದು ಕ್ಲಾಸಿಂದ ಇನ್ನೊಂದು ಪ್ಲೇಸ್ಗೆ ಮಿನಿಮಮ್ ಟಿಕೆಟ್ ಪ್ರೈಸ್ ಬಂದು ₹6. ಆ ₹6 ಇವನ್ ಒಂದು ಟೀ ಕಾಫಿನೂ ಕೂಡ ತಗೊಳಕ್ಕಾಗಲ್ಲ. ಸೊ ಅದರಿಂದ ನಾವು ಪ್ರಾಫಿಟ್ ಮಾಡಬೇಕು ಅಂತ ನಮ್ಮ ಆರ್ಗನೈಸೇಷನ್ ಯಾವುದೂ ಕೂಡ ಗೌರ್ಮೆಂಟ್ ಆಗಿ ನಮ್ಮ ಆರ್ಗನೈಸೇಷನ್ ಯಾವುದೂ ಕೂಡ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಮಿನಿಮಲಿಸ್ಟಿಕ್ ಒಂದು ಸರ್ವೈವಲ್ ಏನು ಬೇಕೋ ಅದನ್ನು ಮಾಡ್ಕೊಂಡು ರಿಮೈನಿಂಗ್ ಫಂಡನ್ನು ಗೌರ್ಮೆಂಟ್ನ ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಇವರ ಅನಂತ್, ಇವರ ಇಂಟರ್ವ್ಯೂ ಇಸ್ ಓವರ್. ಯಾ.